വസിയടമേ ಶಬರಿಕಾಲಿತ್ತು ಶ್ರೀರಾಮ ದರ್ಶನಕ್ಕಾಗಮ್ಮಿ ನೀನು ಕಾಯತು ಯಾಕಂತ ಗೊತ್ತಿಲ್ಲಮ್ಮಿ ಕೃಷ್ಣ ಹುಡುಗಿನ ಬಾಮೇನ ರಾಮ ಹುಡುಗಿನ ಸೀತೆನ ನಿನ್ನ ಹುಡುಕೋ ನೀನ ಇವಳೇನ ನೀನೇನಾ ನಿಂದೆ ಕೂಡ ಧ್ಯಾನ ಕಾಣಿಸಿ ಬಳಿಗೆ ಮಮ್ಮಿ ಯಜಮಾನ ಎಲ್ಲ ಜೋಗಪ್ಪ ನಿನ್ನ ರಮಾನೆ ಎಲ್ಲ ಜೋಗಪ್ಪ ನಿನ್ನ ತೊಡುಮಾನೆ ಎಲ್ಲ ಜೋಗಪ್ಪ ಹುಡುಗಿ ಕಾಯತು ಗೊತ್ತಾಯ್ತು ಪ್ರೀತಿ ಕಣ್ಣಮ್ಮಿ ನಾನು ಅದಕ್ಕಾಗಿ ಬರಲಿಲ್ಲ ಮುಂದಷ್ಟೊಮ್ಮಿ ಕೃಷ್ಣ ಹುಡುಗಿದ ಬಾಮೇನ ರಾಮ ಹುಡುಗಿದ ಸೀತೆನ ನಿನ್ನ ಹುಡುಕೋ ಮೀನ ಇವಳೇನ ನಿಂತ್ರೆ ನೀನೇನ ನಿಂದೆ ಕೂಡ ಧ್ಯಾನ ಕಾಣಿಸಿ ಬಳಿಗೆ ಮಮ್ಮಿ ಯಜಮಾನ ಎಲ್ಲ ಜೋಗಪ್ಪ ನಿನ್ನ ರಮಾನೆ ಎಲ್ಲ ಜೋಗಪ್ಪ ನಿನ್ನ ತೊಡುಮಾನೆ la 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 ನೀನೇ ನನಗೆ ನೀನೇ ಮಾತು ನೀನೇ ಮನಸ್ಸಿನ ನೀನೇ ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೆ ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳಿದ್ದೇನೆ ನೀನೇ ನೀನೇ ನನಗೆ ನೀನೇ ಮಾತು ನೀನೇ ಮನಸ್ಸಿನ ನೀನೇ ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೆ ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳಿದ್ದೇನೆ ಬಿಸಿಲಲ್ಲೂ ನಾ ಚಳಿಯಲ್ಲೂ ನಾ ಜೊತೆ ನಡೆಯುವೆ ಹಸಿಬಲ್ಲೂ ನಾ ನೋವಲ್ಲೂ ನಾ ಸಾವಲ್ಲೂ ನಾ ಜೊತೆ ನೀಡುವೆ ನಾನಾ ದೇಶ ನಾನಾ ವೇಷ ಯಾವುದಾದರೇನು ಒಪ್ಪಿಕೊಂಡ ಈ ಮನಸ್ಸುಗಳೆರಡು ಎಂದು ಹಾಲು ಜೇನು ನೀನೇ ನೀನೇ ನನಗೆಲ್ಲ ನೀನೇ ಮಾತು ನೀನೇ ಮನಸ್ಸಿಲ್ಲ ನೀನೇ
ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೆ ಇರಲಿ ನಾನು ಹೇಳಿದಳೆ. ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನ ಕಾಯುವೆ, ಕಲ್ಲಾಗಲಿ ಮುಳ್ಳಾಗಲಿ ನಿನ್ನ ಬದುಕಲಿ ಬೆಳಕಾಗುವೆ. ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನು ಬೇಕು, ನಿನ್ನ ನನ್ನ ಈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು. ನೀನೇ ನೀನೇ ನನಗೆ ನೀನೇ, ಮಾತು ನೀನೇ ಮನಸ್ಸಿನ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೆ ಇರಲಿ ನಾನು ಹೇಳಿದೆ. ನೀನೇ ಮಾತು ನೀನೇ ಲಾ ಮಂಗಳೂರು ಉಡುಪಿ ಜಿಲ್ಲೆಯಲ್ಲದೆ ದೇಶದಾದ್ಯಂತ ಮಿಮಿಕ್ರಿ ಕಲಾವಿದರಾದ ಬೆಂಗಳೂರಿನ ದಯಾನಂದ್ ಅವರ ತಂಡದಲ್ಲಿ ಕೂಡ ಮಿಮಿಕ್ರಿಯನ್ನು ನೀಡಿ ಪ್ರಸಿದ್ಧಿಯನ್ನು ಗಳಿಸಿರುವಂತಹ ನಮ್ಮ ಮಂಗಳೂರಿನ ಮತ್ತೆ ನಮ್ಮ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ವೇದಿಕೆಯ ಗಣ್ಯರು ಬರುವವರೆಗೆ ಮುಂದುವರಿಸ್ತೇವೆ. ರಾಜರಾಜೇಶ್ವರಿ ಆಲೋಚನೆ ಮಿಮಿಕ್ರಿ ಕಾರ್ಯಕ್ರಮಕ್ಕೆ ಬತ್ಸೇರ್ದಿನ ಮಾತಾ ಬದಲು ಎದ್ಕೊಂಡೊಂದಿಲ್ಲ ಬ್ಯಾಂಡ್ ಬೊಕ್ಕ ತುತ್ತೂರಿಡು ಕೆಜಿ ಯುಕೆದ ಜೋಕುಲ್ ತೋಜಡು ಜೋಕ್ಲೆ ಮಾತ ಮರತ ಬೋಪುನ್ ಬಾರಿ ಬೇಗ ಅಂಚದ ಜೋಕುಲ್ ಮತ್ತೆ ತಪ್ಪು ಮಲ್ತೊಂದು ಉಪ್ಪೇರು ಜಾಸ್ತಿ ಮೂಲ ಅಂಚನೆ ಜೋಕ್ಲೆಗೆ ಡ್ಯಾನ್ಸ್ ದ ಹೆಜ್ಜೆಯಲ್ಲಿ ಮಾತ ಮರತ ಬೋದು ಜೋಕುಲ್ ಇಡೀ ತಪ್ಪು ತಪ್ಪು ಡ್ಯಾನ್ಸ್ ಮಲ್ತೊಂಪೋಯ ಅಂಡ್ ಎತ್ತೆ ಮತ್ತೆ ಐಕ್ ಬಡೋದೊಂದು ಶಾಲೆಡ್ ಮತ್ತೆ ಒಂದು ಕ್ರಮ ಮಲ್ದೇರಿ ಆ ಕ್ರಮದಾದ ಬಂಡ ಜೋಕ್ಲೆಗೆ ಡ್ಯಾನ್ಸ್ ದ ಹೆಜ್ಜೆಯಲ್ಲಿ ಮತ್ತೆ ಮರತ ಪೋಯರ ಬಲ್ಲಿ ಸೈಡ್ ಟೀಚರ್ ನಕಲು ನಲ್ತೊಂದು ಉಪ್ಪೇರು ಅವು ಇತ್ಯದ ಕ್ರಮ ಅವು ಮೂಲ ಅಂಚನೆ ಸೈಡ್ ಟೀಚರ್ ನಕಲು ಅಂಟೋಲ್ತಾರೆ ಅಂಡ ಜೋಕ್ಲೆಗೆ ಟೀಚರ್ ಲೆಕ್ಕ ನಲಿಪೇರ ಆಯ್ನೆಜ್ಜಿ ಜೋಕ್ಲಿ ಇಡೀ ತಪ್ಪು ತಪ್ಪು ಡ್ಯಾನ್ಸ್ ಮಲ್ತೊಂಪೋಯ ಆ ದಿನ ಜೋಕುಲು ಈ ಪದ್ಯಕ್ಕೆ ಡ್ಯಾನ್ಸ್ ಮಲ್ಪರಿತ ಮುಂಜಾನೆದ್ದು ಕುಂಬಾರನ ಹಾಲು ಮಾರುಂಡನ ಹರ್ಯಾಡಿ ಮಣ್ಣ ತುಳಿದಾನ ಈ ಪದ್ಯಕ್ಕೆ ಜೋಕ್ಲಿಗೆ ಡ್ಯಾನ್ಸ್ ಮಲ್ಪರಿತ ಜೋಕುಲು ಸ್ಟೇಜಿಗೆ ಬರ್ಪಣೆ ಪುರ್ಲು ಆಕಲು ವಾರಿತಿ ಸ್ಟೇಜಿಗೆ ಬರ್ತಾರೆ ಅದಿಂತ ಡ್ಯಾನ್ಸ್ದ ಕಾರ್ಯಕ್ರಮ ವಾರಿತಿ ಆಂಡು ಪನ್ಪೆನ್ ತೋಜೊಂದುಲೆ ಜೋಕುಲು ನಲಿಪೆರೆ ಬರೊಂದುಲೆ ಸ್ಟೇಜ್ ದ ಮಿತ್ತೆ ಮಂಡೆ ಅಂಚಿಗೆ ದಯಬಣ್ಣಲ್ಪ ಟೀಚರ್ ಉಂಟು ಸರಿ ಕ್ಯಾಸೆಟ್ ಆನ್ ಆಲೆಗನೆ ಸುರುಕಲ್ಪ ಟೀಚರ್ ಡ್ಯಾನ್ಸ್ ಮಲ್ಪರೆ ಐದು ಬಕ್ಕ ಮುಕ್ಲಿ ನಲಿಪರೆ ಐದು ದಮ್ಮದೆ ಪೆರೆಜಿ ಸರಿ ಕ್ಯಾಸೆಟ್ ಆನ್ ಆಂಡು ಮುಂಜಾನೆ ಎದ್ದು ಕುಂಬಾರನ ಹಾಲು ಮಾರುಣನ ಪನ್ಲೆಗನೆ ಟೀಚರ್ ಸುರು ಮಲ್ತೀರಿ ಬರೀ ಇದ್ದು ಮುಂಜಾನೆ ಎದ್ದು ಕುಂಬಾರನ ಹಾಲು ಮಾರುಣನ ಸುರು ಮಲ್ತೀರಿ ಜೋಕಲ್ನ ಕೈ ಬೇತಲ್ಲ ಅಂಗಡಿತ್ತು ಜೋಕಲ್ ವರನೆ ಅಲ್ಕದು ಬೂರ್ಲೆಕ ಟೀಚರ್ ಹೆಜ್ಜೆ ಚೇಂಜ್ ಮಲ್ತೀರಿ ಇಂಚೆತ್ತಿನ ಟೀಚರ್ ಮುಂಜಾನೆ ಎದ್ದು ಕುಂಬಾರನ ಹಾಲು ಮಾರುಣ ನಡೆಗೆ ತಿರುಗಿದು ಬಿಡಿ ಜೋಕುಲು ಸ್ಟೇಜ್ ಮಿತ್ತು టీచర్ వేత వేత ఎజ్జీలని పాడొంది పోయారు అన్న జోకులు ఈ టీచర్ లేక నలిపారు ఆయన ఎజ్జి జోకుల పరిస్థితి ఇంచెత్తుంది సేద్యం ఎత్తి జోకులు ಎದುರಿತ್ತಿನ ಬಾಲೆ ಭಾರತೀಯವರು ಬುಲಿಪೇರ ಶುರು ಮಾಡ್ತದೆ ಎದುರಿತ್ತಿನ ಬಾಲೆ ಬಾಲ ತಿರುಗಿದು ಪಿರತ್ತು ಹೊಡೆದಾಂಡ ಪಿರೋಡಿತ್ತಿನ ಮೂಜು ಜೋಕುಲು ಸ್ಟೇಜ್ ದಿಪ್ಪಿದೆ ಹೋದಾಗ್ತದೆ ಒರಿದಿನಿಂದ ಒಂಜೇ ಬಾಲೆ ಈ ಬಾಲೆ ಬೇತೆ ಅಂಚಿಂಚಿ ತುಂಡು ಈ ಬಾಲೆಲ್ಲ ಸ್ಟೇಜ್ ದಿಪ್ಪಿದೆ ಹೋಗುದು ಪದ್ಯ ಮುಗಿನೇಟ ಟೀಚರ್ ಮಾತ್ರ ಅಲ್ಪ ನಾಲ್ತೊಂದೇ ಎತ್ತಿ ಥ್ಯಾಂಕ್ ಯು
ನೀಲಸಾಗರ ನಡುಟು ಅಬ್ಬರದ ಸಿರೆ ತಿಡಿಟು ಪಡವುಡು ಬಿದಡೊಂದುಲ್ಲೇ ಜೋಗುಲೆಗ ಭಯ ಗೊತ್ತಿನ ಶಕ್ತಿ ಅಬ್ಬರದ ಬಬ್ಬರಿಯೇ ಅಬ್ಬರದ ಬಬ್ಬರಿಯೇ ನೀಲಸಾಗರ ನಡುಟು ಅಬ್ಬರದ ಸಿರೆ ತಿಡಿಟು ಪಡವುಡು ಬಿದಡೊಂದುಲ್ಲೇ ಜೋಗುಲೆಗ ಭಯ ಗೊತ್ತಿನ ಶಕ್ತಿ ಅಬ್ಬರದ ಬಬ್ಬರಿಯೇ ಅಬ್ಬರದ ಬಬ್ಬರಿಯೇ ಪಡವು ಮೇಲಿನ ಕಲ್ಪುವೆ ಪಡೆದು ಚದಿ ಕಟ್ಟದು ಬಿರ್ಸೆ ಪಂಪಾಯೇ ಪಡಕಾಯಿ ರಾಜ್ಯೋರು ಕೆಂಕಾಯಿ ರಾಜ್ಯವು ನನ್ನ ಕಂಡವು ತಿರುಗಾಯೇ ಕಡಲಪ್ಪೆ ಜೋಗುಲಿನ ಬೆಗರಿದ ನುಪ್ಪುಗು ನಿತ್ಯ ತಮ್ಮಲ ತಮೆರಿಯಾದು ಮೊಗವೀರ ಕೂಟಗೂ ಸಸ್ಯದ ನುಡಿಕೊಂಡ ಮಾಯಕದ ಆದೈವ ಬಬ್ಬರಿಯೇ ಆದೈವ ಬಬ್ಬರಿಯೇ ನೀಲಸಾಗರ ನಡುಟು ಅಬ್ಬರದ ಸಿರೆ ತಿಡಿಟು ಪಡವುಡು ಬಿದಡದುಲ್ಲೇ ಜೋಗುಲೆಗ ಭಯ ಗೊತ್ತಿನ ಶಕ್ತಿ ಅಬ್ಬರದ ಬಬ್ಬರಿಯೇ ಅಬ್ಬರದ ಬಬ್ಬರಿಯೇ கடலிடு தண்டனு திருகாது பப்பரியன தண்டு பிதடடு கொம்பு பிறவுடு அள்ளி சொல்லி குறிக்கார்லென ಒಡನಾಟ ಎನಿತ ದಿನ ತಿಳಿದುದು ದೈವ ದೇವರ ಪಂಪಿ ಕಾರ್ಲಿಕನು ಬರಿದೀದು ನರಮಾನಿ ರೂಪಡು ಮುಗಿದಿನ ಸಾರವ ಸುಗುವನೆ ಪುಟುದು ಬರ್ಪಿನ ಮಲ್ಲ ಕಾರ್ಮಿಕದ ಹೊರಿಯೇ ಕುಮಾರೇ ಒಕ್ಕೂಟದ ಸ್ವಯಂ ಸೇವಕರು ದಯಮತ್ತದೊಂದು 4 ಜನ ವೇದಿಕೆ ದಂಚಿ ಬರೋಣ. ಅತಿಥಿಲ್ನು ಪರ್ಪೆಂಚಿತ್ತಿನ ಧ್ವನಿ ಮೀನುಗಾರರ ಒಕ್ಕೂಟಗೂ ಎಂಚಿನ ಆಸೆ ಇತ್ತಣ ವಾ ಪಡ್ಡಾಯಿ ಕಡಲಡು ಒಂಜಿ ಪೊತ್ತುದ ಗಂಜಿಗೆ ಬೊಡಾದು ಬೆಗರ ಸೆಂಟದ ಬೆನ್ಪಿನ ಆ ಸಮಾಜ ವಾನಮನೆ ಬೆನ್ಪುಂಡ ಅಂಚಿತ್ತಿನ ಕಡಲಡು ನಮ್ಮ ಈ ಮೀನುಗಾರ ಸಮಾಜ ಬೆನ್ಪಿಚ್ಚಿಂತಿನ ಸಂದರ್ಭ ಉಚ್ಚಿಲದ ಮಹಾಲಕ್ಷ್ಮಿ ಅಪ್ಪನ ಈ ಸನ್ನಿಧಾನದ ನಡಪುಂಚಿತ್ತಿನ ಈ ಸಮಾವೇಶದ ಪೂರ್ವಕ ಸಾರ್ಥಕಾಂಡ ಪನಿಯರ ಮಸ್ತ್ ಐಸರ ಹೊಂದುಂಡು ಪರ ಜಿಲ್ಲೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಈ 3 ಜಿಲ್ಲೆಗಳನ್ನು ಒಂದಾಗಿಸಿ ಇಂದು ಮಾಡುತ್ತಿರುವಂತಹ ಕರ್ನಾಟಕ ಕರಾವಳಿಯ ಸಾಂಪ್ರದಾಯಿಕ ಮೀನುಗಾರರ ಪ್ರಪ್ರಥಮ ಸಮಾವೇಶ. ಅಸಲಿ ಮೀನುಗಾರರು ಇಂದು ಈ ಉಚ್ಚಿಲದಲ್ಲಿ ಒಟ್ಟಾಗ್ತಾ ಇದ್ದಾರೆ. ನಮ್ಮ ಮೀನುಗಾರಿಕೆಗೆ ಒಂದು ದೊಡ್ಡ ಸಂಪ್ರದಾಯ ಉಂಟು, ಒಂದು ಕಾಲ ನೆನಪಾಗುತ್ತಾ ಉಂಟು. ಒಂದು 25-30 ವರ್ಷದ ಹಿಂದಿನದು ರಂಪಣಿ ಮೀನುಗಾರಿಕೆ. ಆ ರಂಪಣಿ ಮೀನುಗಾರಿಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಇಂದು ನಶಿಸುತ್ತಿರುವಂಥ ಈ ಸಂದರ್ಭದಲ್ಲಿ ಈ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಇನ್ನೂ ಜೀವಂತವಾಗಿ ಇರಿಸಿರುವಂಥ ಈ ಸಂದರ್ಭದಲ್ಲಿ ಸಮಸ್ತ ಮೀನುಗಾರರು ಹರ್ಷಪಡಬೇಕಾದ ಈ ಸಂದರ್ಭವನ್ನು ನೆನೆಸಿಕೊಂಡು ಈ ಕಾರ್ಯಕ್ರಮ ಔಚಿತ್ಯಪೂರ್ಣವಾಗಿ ಸಂದರ್ಭ ನಡೀತಾ ಇದೆ. ಇಂತಹ ಈ ಸಾಂಪ್ರದಾಯಿಕ ಮೀನುಗಾರ ಸಮಾವೇಶದ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂತಹ
ಮೀನುಗಾರರ ಮುಖಂಡ ಉದ್ಯಮಿ ಶ್ರೀ ಜಿ ಶಂಕರ್, ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಬಂದಿರುವಂತಹ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಲಾಲಾಜಿ ಮೆಂಡಾನ್, ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಮೀನುಗಾರರ ಆ ಬದುಕನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಪರ ಸ್ಪಂದಿಸಿರುವಂತಹ ಡಾಕ್ಟರ್ ವಿ ಎಸ್ ಆಚಾರ್ಯ, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಉಡುಪಿಯ ಮಾಜಿ ಶಾಸಕರಾದ ಯು ಆರ್ ಸಭಾಪತಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನು ಮಾರಾಟ ಮಹಾಮಂಡಲ ಅಧ್ಯಕ್ಷರಾದ ಶ್ರೀ ವೈ ಗಂಗಾಧರ ಸುವರ್ಣ, ದಕ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಮಧುರಾಜ್, ಹಾಗೆಯೇ ಮೀನುಗಾರಿಕೆ ಇಲಾಖೆಯ ನಿರ್ದೇಶಕರಾಗಿರುವಂಥ ಶ್ರೀ ಎಚ್ ಎಸ್ ವೀರಪ್ಪಗೌಡ, ಇವರೆಲ್ಲರನ್ನು ಕರ್ನಾಟಕ ಕರಾವಳಿ ಸಾಂಪ್ರದಾಯಿಕ ನಡೋದನ್ನು ಮೀನುಗಾರ ಒಕ್ಕೂಟದ ಪದಾಧಿಕಾರಿಗಳು ಈ ವೇದಿಕೆಗೆ ಆದರದಿಂದ ಬರಮಾಡಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೀನುಗಾರಿಕೆ ಇಲಾಖೆಯ ವಿ ಕೆ ಶೆಟ್ಟಿ ಮತ್ತು ಸುರೇಶ್ ಕುಮಾರ್ ದಯವಿಟ್ಟು ವೇದಿಕೆಗೆ ಬರಬೇಕಂತ ವಿನಂತಿಸ್ತಿದ್ದೀನಿ. ಮೀನುಗಾರ ಬಂಧುಗಳೇ, ಕಾರಣಿಕದಲ್ಲಿ ನಂಬಿರುವಂತಹ 3 ಮಂದಿ ತಾಯಿಯರು, ಒಬ್ಬ ಮಾವ, ಉಚ್ಚಿಲದ ಮಹಾಲಕ್ಷ್ಮಿಯ ಸನ್ನಿಧಾನ ಈ ಸಮಾಜಕ್ಕೆ ಪ್ರಪ್ರಥಮ ಕಾರ್ಮಿಕ ಕ್ಷೇತ್ರವಾದರೆ ಬೆಣ್ಣೆಕುದುರು ಮಹಾಮಾಸ್ತಿಯಮ್ಮ ಇನ್ನೊಬ್ಬಾಕೆ ತಾಯಿ, ಉರ್ವದ ಮಾರಿಯಮ್ಮ 3ನೇ ತಾಯಿ. ಒಪ್ಪೊತ್ತಿನ ಊಟಕ್ಕಾಗಿ ಕಡಲು ಸೇರುವ ಈ ಸಮುದಾಯವನ್ನು ನಿತ್ಯ ರಕ್ಷಣೆ ಮಾಡುವಂತಹ ಆ ಬಬ್ಬರಿಯ ನಮ್ಮ ಇಡೀ ಸಮಾಜಕ್ಕೆ ಮಾವನ ಸ್ವರೂಪ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಈ ಕಾರಣಿಕ ಶಕ್ತಿಗಳನ್ನು ಸ್ತುತಿಸಿಕೊಂಡು ಈ ಕಾರ್ಯಕ್ರಮದ ಔಚಿತ್ಯಕ್ಕೆ ಮುಂದಡಿ ಇಡ್ತಾ ಇದ್ದೇವೆ. ಈ ಮಣ್ಣಿನ ಸರ್ವ ಶಕ್ತಿಗಳನ್ನು ಸ್ತುತಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಲಿಕ್ಕಿದ್ದಾರೆ ಕುಮಾರಿ ಶಕಿಲಾ, ಕುಮಾರಿ ಪ್ರತಿಭಾ, ಕುಮಾರಿ ಶುಭ. ಪ್ರಾರ್ಥನೆ ಮೂಲಕ ಕೈ ಮುಗಿವೆ ದೇವಾ ನಿನ್ನ ಚರಣಕ್ಕೆ ಶಿರಮಣಿವೆ ದೇವಾ, ಕೈ ಮುಗಿವೆ ದೇವಾ ನಿನ್ನ ಚರಣಕ್ಕೆ ಶಿರಮಣಿವೆ, ನಿನ್ನ ಪಾದಕ್ಕೆ ವಂದನೆ ಸತತ, ನಿನ್ನಯ ಸೇವೆಯ ಮಾಡುವೆ ನಿರತ, ನಿನ್ನ ಪಾದಕ್ಕೆ ವಂದನೆ ಸತತ, ನಿನ್ನಯ ಸೇವೆಯ ಮಾಡುವೆ ನಿರತ, ಭಯ ಭಕ್ತಿಯಲ್ಲಿ ಕೈಯನ್ನು ಮುಗಿವೆ, ಭಯ ಭಕ್ತಿಯಲ್ಲಿ ಕೈಯನ್ನು ಮುಗಿವೆ, ಯಶವನು ತೋರುತ್ತ ಕಾಯು ದೇವ, ಕೈ ಮುಗಿವೆ ದೇವಾ ನಿನ್ನ ಚರಣಕ್ಕೆ ಶಿರಮಣಿವೆ ದೇವಾ, ಕೈ ಮುಗಿವೆ ದೇವಾ ನಿನ್ನ ಚರಣಕ್ಕೆ ಶಿರಮಣಿವೆ, ಕಲಾ ಸೇವೆಯ ವಾಣಿಯ ರೂಪದಿ ಪ್ರಾರ್ಥನೆಗೈವೆವು ಹರಸು ದೇವಾ, ಕಲಾ ಸೇವೆಯ ವಾಣಿಯ ರೂಪದಿ ಪ್ರಾರ್ಥನೆಗೈವೆವು ಹರಸು ದೇವಾ, ತುಂಬು ಸಭೆಯಲ್ಲಿ ಕೈಯನ್ನು ಮುಗಿವೆ, ತುಂಬು ಸಭೆಯಲ್ಲಿ ಕೈಯನ್ನು ಮುಗಿವೆ, ಯಶವನು ತೋರುತ್ತ ಕಾಯು ದೇವ, ಕೈ ಮುಗಿವೆ ದೇವ ನಿನ್ನ ಚರಣಕ್ಕೆ ಶಿರಮಣಿವೆ ದೇವಾ, ಕೈ ಮುಗಿವೆ ದೇವಾ ನಿನ್ನ ಚರಣಕ್ಕೆ ಶಿರಮಣಿವೆ, ನಿನ್ನ ಚರಣಕ್ಕೆ ಶಿರಮಣಿವೆ. ಗೌರವಾಧ್ಯಕ್ಷ ಉಪೇಂದ್ರ ಹೊಸಪೆಟ್ಟು, ಅಧ್ಯಕ್ಷ ಶರತ್ ಗುಡ್ಡೆ ಕುಪ್ಲ, ಅಣ್ಣಪ್ಪ ಕಾರ್ವಿ, ಮದನ್ ಕುಮಾರ್, ವಸಂತ ಪೂಜಾರನ್, ಜನಾರ್ದನ ತಿಂಗಳ, ಉದಯ ಕಾರ್ವಿ, ಯಾದವ್ ಕಂಚನ್,
ರಾಮಚಂದ್ರ ಅರಿಕಂತ್ರ, ಲಕ್ಷ್ಮಣ್ ಸಾಲೆ ನೆಜಮಾಡಿ, ಶೇಖರ ಮೀನು ಉಚ್ಚಿಲ, ನವೀನ್ ಬೆಂಗ್ರೆ, ಹಾಗೆಯೇ ಬೆಂಗ್ರೆ ವಲಯದ ಗೋಪಾಲ್ ಕೃಷ್ಣ ಕರ್ಕೇರ್ ಮತ್ತು ವಿಶ್ವನಾಥ್ ಕವಿ ದಯವಿಟ್ಟು ವೇದಿಕೆ ಬರಬೇಕು. ಒಬ್ಬರಲ್ಲ ಇನ್ನೊಬ್ಬರಲ್ಲ ಅಂತ ಎಲ್ಲ ನಮ್ಮ ಮೀನುಗಾರ ಸಮಾಜದ ಪ್ರತಿಭಾನ್ವಿತರು, ಮೇಧಾವಿಗಳು, ವಿವಿಧ ಸಂಘ ಸಂಸ್ಥೆಗಳನ್ನು ಪ್ರತಿನಿಧಿಸಿ ಬಂದಿರುವವರಿದ್ದಾರೆ. ಎಲ್ಲರನ್ನೂ ವೇದಿಕೆಯಲ್ಲಿ ಕೂರಿಸಲಿಕ್ಕೆ ಅನಾನುಕೂಲ ಆಗ್ತಾ ಉಂಟು, ದಯವಿಟ್ಟು ಕ್ಷಮಿಸಬೇಕು. ಸದಸ್ಯರಾದ ಶ್ರೀಮತಿ ಪ್ರೇಮಾ ವಾಸುದೇವ್ ಹಾಗೂ ಕುಮಾರಿ ವನಿತಾ ಸಾಲ್ಯನ್ ಇವರ ವೇದಿಕೆಗೆ ಬರಬೇಕಂತ ವಿನಂತಿ. ಎಂದು ಎಲ್ಲ ಕ್ಷೇತ್ರದಲ್ಲಿ ಮುಂದಡಿ ಇಡುತ್ತದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು. ಶ್ರೀಮತಿ ಸೀತಮ್ಮ ಟೀಚರ್ ದಯವಿಟ್ಟು ಸಮಾರಂಭ ಇರಲಿ, ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗುತ್ತದೆ ಅಂತ ಹೇಳುವುದಕ್ಕೆ ಇಂದು ಸೇರಿದ ಮೀನುಗಾರ ಜನಸಾಗರವೇ ಸಾಕ್ಷ್ಯ ಅಂತ ನಾನು ಭಾವಿಸ್ತಾ ಇದ್ದೇವೆ. ಈ ರೀತಿಯಲ್ಲಿ ಹಳ್ಳಿ ಹಳ್ಳಿ ತಿರುಗಿ ಸಮಸ್ತ ನಾಡುಧ್ವನಿ ಮೀನುಗಾರರನ್ನು ಇಂದು ಈ ಉಚ್ಚಿಲ ಮಹಾಲಕ್ಷ್ಮಿಯ ಅಮ್ಮನವರ ಸನ್ನಿಧಾನದಲ್ಲಿ ಸೇರಿಸಿದಂಥ ಕೀರ್ತಿ ಕರಾವಳಿ ಕರ್ನಾಟಕ ಸಾಂಪ್ರದಾಯಿಕ ನಾಡುಧ್ವನಿ ಮೀನುಗಾರ ಒಕ್ಕೂಟಕ್ಕೆ ಸಲ್ಲುತ್ತದೆ. ಈ ಸಂದರ್ಭದಲ್ಲಿ ಇದರ ಅಧ್ಯಕ್ಷರು ಶರತ್ ಗುಡ್ಡೆಕೊಪ್ಪಲ ಕಳೆದ ಹಲವು ಸಮಯದಿಂದ ಸುರಿಸಿದ ಬೆವರಿಗೆ ಎಂದು ಫಲ ಬರ್ತಾ ಉಂಟು. ಬಂದಿರುವಂಥ ಸರ್ವ ಅತಿಥಿಗಳನ್ನು ಆತ್ಮೀಯತೆಯಿಂದ ಸ್ವಾಗತಿಸುತ್ತಾ ಶರತ್ ಗುಡ್ಡೆಕೊಪ್ಪಲ ಈ ಕಾರ್ಯಕ್ರಮದ ಔಚಿತ್ಯವನ್ನು ವಹಿಸುತ್ತಾರೆ. ಉಳ್ಳಾಲ ವಲಯದ ಅಧ್ಯಕ್ಷರಾದ ಶ್ರೀ ನಿತ್ಯಾನಂದ ಉಳ್ಳಾಲ್ ಅವರು ವೇದಿಕೆಗೆ ಬರಬೇಕು. ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ನಾಡದೋಣಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಾಧವ ತಿಂಗಳಯ್ಯ ಇವರು ಕೂಡ ವೇದಿಕೆಗೆ ಬರಬೇಕಂತ ವಿನಂತಿ. ಮಂಡನ್ ಅವರೇ, ಉದ್ಘಾಟಕರಾದ ಶ್ರೀ ಜಿ ಶಂಕರ್ ಅವರೇ, ಸನ್ಮಾನಿತರಾದ ಶ್ರೀ ನಾಗರಾಜ್ ಶೆಟ್ಟಿ ಅವರೇ, ಸಂಸದೆಯಾದ ಮನೋರಮ್ ಮಧ್ವರಾಜ್ ಅವರೇ, ಶಾಸಕರಾದ ಶ್ರೀ ರಘುಪತಿ ಭಟ್ ಅವರೇ, ಮಾಜಿ ಶಾಸಕರಾದ ಸಭಾಪತಿಯವರೇ, ಫೆಡರೇಷನ್ ಅಧ್ಯಕ್ಷರಾದ ಶ್ರೀ ಗಂಗಾಧರ್ ಸುವರ್ಣ ಅವರೇ, ಪ್ರಮೋದ್ ಮಧ್ವರಾಜ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಅಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮೀನುಗಾರ ಬಂಧುಗಳೇ, ಪ್ರಥಮವಾಗಿ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಈ ಒಂದು ಸಮಾವೇಶಕ್ಕೆ ನನಗೆ ಸ್ವಾಗತಿಸಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ತಮ್ಮೆಲ್ಲರನ್ನು ನಾನು ಪ್ರಥಮವಾಗಿ ಇಲ್ಲಿಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಸಮಾರಂಭಕ್ಕೆ ಇಂದು ಉದ್ಘಾಟಕರಾಗಿ ಬಂದಿರುವಂಥ ಮೀನುಗಾರ ಸಮಾಜದ ಒಂದು ಹೆಮ್ಮೆಯ ಪುತ್ರ ಹಾಗೂ ಸದಾ ಸಮಾಜಮುಖಿಯಾಗಿ ಚಿಂತಿಸುವ ಓರ್ವ ಸಮಾಜದ ಚಿಂತಕ ಹಾಗೂ ಮೀನುಗಾರ ನಾಯಕರಾದ ಶ್ರೀ ಜಿ ಶಂಕರ್ ಅವರು ಆಗಮಿಸಿರುವುದು ನಮಗೆಲ್ಲ ಬಹಳಷ್ಟು ಸಂತೋಷವನ್ನು ನೀಡಿದೆ. ಅವರು ಬಡ ಮೀನುಗಾರರ ಬಗ್ಗೆ ಅವರಿಗಿರುವ ಒಲವು ನಮಗೆ ಅರಿತಿದೆ. ಇನ್ನು ಮುಂದೆ ಈ ಬಡ ಮೀನುಗಾರರ ಪರವಾಗಿ ಬಹಳಷ್ಟು ಕೆಲಸಗಳನ್ನು, ಸಹಾಯಗಳನ್ನು ಅವರು ನೀಡಬೇಕಾಗಿದೆ. ಇಂಥ ಓರ್ವ ಮೀನುಗಾರ ಸಮಾಜದ ಹೆಮ್ಮೆಯ ಪುತ್ರನನ್ನು ಈ ಒಂದು ಸಾಂಪ್ರದಾಯಿಕ ಮೀನುಗಾರರ ಸಮಾವೇಶಕ್ಕೆ ಉದ್ಘಾಟಕರಾಗಿ ಸ್ವಾಗತಿಸಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಅವರನ್ನು ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವಂಥ ಸಮಸ್ತ ಮೀನುಗಾರರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾಪು ಶಾಸಕರು ಆತ್ಮೀಯರು ಆದಂಥ ಶ್ರೀ ಲಾಲಾಜಿ ಮೆಂಡನ್ ಅವರು ಈ ಉಚ್ಚಿಲದ ಐತಿಹಾಸಿಕ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರುವುದು ನಮಗೆ ಬಹಳಷ್ಟು ಸಂತೋಷವನ್ನು ನೀಡಿದೆ. ನಮ್ಮ ಸಮಾಜದ ಅವರ ಅತ್ಯಂತ ಸಂಯಮದ, ಅತ್ಯಂತ ಮಿತಭಾಷೆಯಾದಂಥ ಶ್ರೀ ಲಾಲಾಜಿ ಮೆಂಡನ್ ಅವರು ಇವತ್ತು ಸಮಾರಂಭದ ಅಧ್ಯಕ್ಷರಾಗಿ ಇವತ್ತು ಬಂದಿರೋದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ಅವರಿಗೆ ಮೀನುಗಾರರ ಸಮಾಜದ ಎಲ್ಲ ಸಮಸ್ಯೆಗಳ ಅರಿವಿದೆ. ಖಂಡಿತವಾಗಿ ಅವರು ನಾಡದೋಣಿ ಮೀನುಗಾರರ ಬಹಳಷ್ಟು ಸಮಸ್ಯೆಗಳನ್ನು ಮುತುವರ್ಜಿಯಿಂದ ಪರಿಹರಿಸಲಿಕ್ಕೆ ಪ್ರಯತ್ನಿಸ್ತಾರಂತ ನನ್ನ ಭಾವನೆ. ಅವರನ್ನು ಕರ್ನಾಟಕ ಕರಾವಳಿ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಒಕ್ಕೂಟದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಾಜ್ಯದ ಮೀನುಗಾರಿಕಾ ಸಚಿವರಿಲ್ಲದೆ ನಮ್ಮ ನಾಡದೋಣಿ ಮೀನುಗಾರರು 2 ಋತುಗಳಲ್ಲೂ ಕೂಡ ಅತ್ಯಂತ ತೊಂದರೆಗೆ ಹಾಗೂ ನೋವಿಗೆ ಸಿಕ್ಕಿ ಬಹಳಷ್ಟು ಅನುಭವಿಸಿದ್ದಾರೆ. ಆದರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಆದಂಥ ಯುವ
ಉದ್ಯಮಿ ಹಾಗೂ ಓರ್ವ ಸಮಾಜ ಚಿಂತಕ ಶ್ರೀ ಬಿ ನಾಗರಾಜ್ ಶೆಟ್ಟಿ ಅವರು ಮೀನುಗಾರಿಕಾ ಸಚಿವರಾಗಿ ನಿಯುಕ್ತಿಗೊಂಡಿರುವುದು ನಮಗೆ ಖಂಡಿತವಾಗಿಯೂ ಸಂತೋಷದ ವಿಷಯ. ಅವರನ್ನು ನಾವು ಹಲವಾರು ನಮ್ಮ ಬೇಡಿಕೆಗಳನ್ನು ಅವರಿಗೆ ಇವತ್ತು ನೀಡಲಿಕ್ಕೆ ಇದ್ದೇವೆ. ಖಂಡಿತವಾಗಿಯೂ ಅದರ ಬಗ್ಗೆ ಅವರು ಹೆಚ್ಚಿನ ಮುತುವರ್ಜಿ ಹಾಗೂ ಈ ಮೀನುಗಾರರ ಪರವಾಗಿ ಒಲವನ್ನು ಅವರು ತೋರಿಸ್ತಾರೆ. ಅವರನ್ನು ಈ ಸಮಾವೇಶಕ್ಕೆ ನಮ್ಮ ಒಕ್ಕೂಟದ ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ಮೀನುಗಾರ ಬಂಧುಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಮುಖ್ಯ ಅತಿಥಿಯಾಗಿ ಬಂದಿರುವಂಥ ಬಹುಶಃ ದಕ್ಷಿಣ ಭಾರತದ ಪ್ರಪ್ರಥಮ ಮೀನುಗಾರ ಮಹಿಳಾ ಸಂಸದೆ ಶ್ರೀಮತಿ ಮನೋರಮಾ ಮಧ್ವರಾಜ್ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರು ಸಂಸದೆಯಾಗಿ ಸದಾ ಮೀನುಗಾರರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯದ ಮಂತ್ರಿಯಾಗಿ ಶಾಸಕಿಯಾಗಿ ಹಲವಷ್ಟು ಕೆಲಸಗಳನ್ನು ಮಾಡಿರುವಂಥ ಶ್ರೀಮತಿ ಮನೋರಮಾ ಮಧ್ವರಾಜ್ ಅವರು ಇಂದು ನಮ್ಮೊಂದಿಗೆ ಇರುವುದು ಬಹಳಷ್ಟು ಹೆಮ್ಮೆಯ ವಿಷಯ. ಇವರನ್ನ ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಸಮಾವೇಶಕ್ಕೆ ಹಲವಾರು ಶಾಸಕರು ಬರಬೇಕಿತ್ತು. ಬಹುಶಃ ಕೆಲವರು ಬರಲೂಬಹುದು. ಆದರೆ ಉಡುಪಿ ಶಾಸಕರಾದಂಥ ಶ್ರೀ ರಘುಪತಿ ಭಟ್ ಅವರು ಇಂದು ತಮ್ಮೊಂದಿಗಿದ್ದಾರೆ. ಅವರು ಸದಾ ನಾಡದೋಣಿ ಮೀನುಗಾರರ ಪರವಾಗಿ ಹೋರಾಟ ಮಾಡುತ್ತಾ ಕಳೆದ ಋತುವಿನಲ್ಲಿ ಯಾವ ಒಂದು ಸ್ಥಿತಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರರು ತತ್ತರಿಸಿದ್ದರೋ ಆವಾಗ ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ಆಗಲಿ ನಮ್ಮ ಮೀನುಗಾರರ ಒಂದು ಸಭೆಯಲ್ಲಾಗಿ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಬೇಡಿಕೆಗಳನ್ನು ಸಮರ್ಥಿಸಿದ್ದಾರೆ. ಅಂಥವರು ಇವತ್ತು ನಮ್ಮ ಇಲ್ಲಿ ಸಭೆಯಲ್ಲಿ ಅತಿಥಿಗಳಾಗಿ ಬಂದಿರೋದು ನಮಗೆಲ್ಲರೂ ಹೆಮ್ಮೆಯ ವಿಷಯ. ಅವರನ್ನ ಒಕ್ಕೂಟದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೀನುಗಾರ ಸಮಾಜದ ಓರ್ವ ಅತ್ಯಂತ ಕ್ರಿಯಾಶೀಲ ಶಾಸಕರಾಗಿದ್ದು ಇಂದು ಮಾಜಿ ಶಾಸಕರಾಗಿರುವಂಥ ಶ್ರೀ ಯುವರ ಸಭಾಪತಿಯವರು ನಮ್ಮ ಮೀನುಗಾರರ ಸಮಾವೇಶಕ್ಕೆ ಅತಿಥಿಯಾಗಿ ಬಂದಿದ್ದಾರೆ. ಸದಾ ಬಡವರ ಬಗ್ಗೆ ಹಾಗೂ ಸಮಾಜದ ಬಗ್ಗೆ ಚಿಂತನೆಯನ್ನು ಹೊಂದಿರುವಂಥ ವ್ಯಕ್ತಿ. ಹಲವಾರು ಸಾಮಾಜಿಕ ಕೆಲಸಗಳನ್ನು ನಡೆಸುತ್ತಾ ಬಂದಿರುವ ಇವರು ಇವತ್ತು ನಮ್ಮ ಈ ಸಮಾವೇಶಕ್ಕೆ ಬಂದಿದ್ದಾರೆ. ಇವರನ್ನ ನಾನು ಒಕ್ಕೂಟದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಇನ್ನೋರ್ವ ಅತಿಥಿ ಶ್ರೀ ವೈ ಗಂಗಾಧರ್ ಸುವರ್ಣ, ಅಧ್ಯಕ್ಷರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನು ಮಾರಾಟ ಮಹಾಮಂಡಲ. ಇವರ ಬಗ್ಗೆ ನಮ್ಮ ನಾಡದೋಣಿ ಮೀನುಗಾರರಿಗೆ ಯಾವುದೇ ಪರಿಚಯದ ಅಗತ್ಯ ಇಲ್ಲ. ನಮ್ಮ ಸಮಸ್ಯೆಗೆ ಸದಾ ನಾವು ಸ್ಮರಿಸ್ತಾ ಇರುತ್ತೇವೆ. ಅವರನ್ನು ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವಂಥ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಭೆಗೆ ಇದೀಗ ತಾನೇ ಆಗಮಿಸಿರುವಂಥ ಮುಲ್ಕಿ ಮೂಡುಬಿದಿರೆ ಶಾಸಕ ಶ್ರೀ ಅಭಯ್ ಚಂದ್ರ ಜೈನ್ ಇವರು ಕಳೆದ ಮೀನುಗಾರರ ಆ ಒಂದು ಅತಂತ್ರ ಪರಿಸ್ಥಿತಿಯಲ್ಲಿ ನಾವು ಅವರ ಮನೆಗೆ ಹೋದಾಗ ನಮಗೆ ಸಾಂತ್ವನವನ್ನು ನೀಡಿ ನಮಗೆ ಬೆನ್ನಟ್ಟಿ ನಮ್ಮ ನಿಲುವನ್ನು ಅವರು ಸಮರ್ಥಿಸಿದರು. ಅದನ್ನು ನಾವು ಸದಾ ಸ್ಮರಿಸ್ತೇವೆ. ಅವರನ್ನು ಈ ಒಂದು ಒಕ್ಕೂಟದ ಸಮಾವೇಶಕ್ಕೆ ಅವರನ್ನು ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ಒಕ್ಕೂಟದ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಮಗುವಿರ ಮಹಾಜನ ಸಂಘದ ಅಧ್ಯಕ್ಷರು ಹಾಗೂ ಓರ್ವ ಯುವ ನೇತರರಾಗಿರುವಂಥ ನಮ್ಮವರೇ ಆದ ಶ್ರೀ ಪ್ರಮೋದ್ ಮಧ್ವರಾಜ್ ಇವರು ಸದಾ ಕ್ರಿಯಾಶೀಲರಾಗಿದ್ದು ಮೀನುಗಾರರ ಹಲವಾರು ಸಮಸ್ಯೆಗಳ ಬಗ್ಗೆ ಸರ್ಕಾರದ ಹಾಗೂ ಉನ್ನತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ. ಅವರನ್ನು ಈ ಒಂದು ಸಮಾವೇಶಕ್ಕೆ ನನಗೆ ಸ್ವಾಗತಿಸಲು ಬಹಳಷ್ಟು ಸಂತೋಷವನ್ನು ನೀಡುತ್ತಾ ಇದೆ. ನಮ್ಮ ಒಕ್ಕೂಟದ ಹಾಗೂ ಇಲ್ಲಿ ನೆರೆದಿರುವ ಅಸಂಖ್ಯಾತ ಮೀನುಗಾರ ಬಂಧುಗಳ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಸಮಾವೇಶಕ್ಕೆ ಮೀನುಗಾರಿಕಾ ನಿರ್ದೇಶಕರಾದ ಶ್ರೀ ವೀರಪ್ಪಗೌಡ ಅವರು ಬರಬೇಕಿತ್ತು. ಕಾರಣಾಂತರದಿಂದ ಅವರು ಬರಲಿಕ್ಕೆ ಆಗದೆ ನಮ್ಮ ಮೀನುಗಾರ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಸುರೇಶ್ ಕುಮಾರ್ ಅವರು ಬಂದಿದ್ದಾರೆ. ಅವರನ್ನು ನಾನು ಒಕ್ಕೂಟದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಉಡುಪಿ ತಾಲೂಕು ತಹಶೀಲ್ದಾರರಾದಂಥ ಶ್ರೀ ಮುರಳೀಧರ್ ಇವರು ಇವತ್ತು ನಮ್ಮ ಒಕ್ಕೂಟದ ಸಮಾವೇಶಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಒಕ್ಕೂಟದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಲ್ಪೆ ಮೀನುಗಾರಿಕಾ ಬಂದರಿನ ಸಮನ್ವಯಾಧಿಕಾರಿ ಆಗಿರುವಂಥ ಶ್ರೀ ವಿ.ಕೆ. ಶೆಟ್ಟಿ ಅವರು ಇವತ್ತು ಬಂದಿದ್ದಾರೆ. ಮಂಗಳೂರಿನಲ್ಲಿ ಉಪನಿರ್ದೇಶಕರಾಗಿ ಬಹಳಷ್ಟು ಕೆಲಸ ಮಾಡಿರುವಂಥ ವಿ.ಕೆ. ಶೆಟ್ಟಿ ಅವರು ಇವತ್ತು ನಮ್ಮ ಮೀನುಗಾರರ ಸಮಾವೇಶಕ್ಕೆ ಬಂದಿರೋದು ನಮಗೆಲ್ಲ ಸಂತೋಷ ನೀಡಿದೆ. ಅವರನ್ನು ಒಕ್ಕೂಟದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸ್ಥಳೀಯ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶ್ರೀ ಶಶಿಕಾಂತ್ ಪಡುಬಿದ್ರಿ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಸಮಾವೇಶಕ್ಕೆ ತಮ್ಮ ಎಲ್ಲರ ಪರವಾಗಿ ಹಾಗೂ ಒಕ್ಕೂಟದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಮಾಜದ ಇನ್ನೋರ್ವ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ನಯನಾ ಗಣೇಶ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಒಕ್ಕೂಟದ ಸದಸ್ಯರಾದಂಥ ಶ್ರೀ ಮದನ್ ಕುಮಾರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಇಬ್ಬರು ಸದಸ್ಯರಾದ ಶ್ರೀಮತಿ ಪ್ರೇಮ ವಾಸುದೇವ್ ಹಾಗೂ ವನಿತಾ ಸಾಲ್ಯಾನ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಸಮಾವೇಶಕ್ಕೆ ಒಕ್ಕೂಟದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ದಕ್ಷಿಣ ಕನ್ನಡ ಮಹಿಳಾ ಮಗುವೀರ ಮಹಾಜನ ಸಂಘದ ಅಧ್ಯಕ್ಷೆಯಾದ ಶ್ರೀಮತಿ ಸೀತಮ್ಮ ಟೀಚರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಒಕ್ಕೂಟದ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿಗೆ ಬಹಳಷ್ಟು ಆಹ್ವಾನಿತರಾಗಿ ಇಲ್ಲಿ ಬಂದಿರುವಂತಹ ನಮ್ಮ ಆತ್ಮೀಯ ಆಹ್ವಾನಿತರಿಗೆ ಒಕ್ಕೂಟದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ನಾಡದೋಣಿ ಸಮಸ್ಯೆಗಳಿಗೆ ಯಾವತ್ತು ಸದಾ ಬೆನ್ನೆಲುಬಾಗಿ ನಮ್ಮ ಸಮಸ್ಯೆಯನ್ನು ಒಂದು ಪ್ರಚಾರ ವಿಪರೀತ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ನೀಡಿ ನಮ್ಮನ್ನು ಆಧರಿಸಿ ನಮ್ಮನ್ನು ಸದಾ ಸಹಕರಿಸಿದಂಥ ನಮ್ಮ ಮಾಧ್ಯಮದ ಮಿತ್ರರು ಬಂದಿದ್ದಾರೆ. ಆ ಎಲ್ಲ ಮಾಧ್ಯಮದ ಪತ್ರಕರ್ತರು ಹಾಗೂ ಛಾಯಾಗ್ರಾಹಕರನ್ನು ನಾನು ಈ ಸಮಾವೇಶಕ್ಕೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವು ಈ ಒಂದು ಸಮಾವೇಶವನ್ನು ಪೂರ್ವ ತಯಾರಿ ನಡೆಸುವಾಗ ನಾವು ಎಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನಮ್ಮ ಸಮಾಜ ಬಾಂಧವರು ಬರ್ತಾರೆ ಅನ್ನೋ ಕಲ್ಪನೆ ಕೂಡ ನಮಗಿಲ್ಲ. ನಮ್ಮ ಎಲ್ಲ ಕಲ್ಪನೆಯನ್ನ ಮೀರಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿರುವಂಥ ನನ್ನ ಆತ್ಮೀಯ ನಾಡದೋಣಿ ಮೀನುಗಾರರಿಗೆ ಹಾಗೂ ನಮ್ಮ ಸಮಾಜದ ಮಹಿಳಾ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನೀಡುತ್ತಾ ತಮಗೆಲ್ಲರಿಗೂ ನನ್ನ ಮನ ತುಂಬಿದ ಕೃತಜ್ಞತೆಯನ್ನು ಇವಾಗ ಸಲ್ಲಿಸ್ತಾ ಇದ್ದೇನೆ. ಉಡುಪಿ ತಾಲೂಕ್ ಪಂಚಾಯತ್ ಸದಸ್ಯೆ ಉದ್ಯವರ ಕಿರಣ್ ಕುಮಾರ್ ಅವರನ್ನು ಕೂಡ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಬಹುಶಃ ನಮ್ಮ ಸಮಾಜದ ಅತ್ಯಂತ ಕಿರಿಯ ತಾಲೂಕ್ ಪಂಚಾಯತ್ ಸದಸ್ಯರ ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಬಂದಿರುವ ಎಲ್ಲ ಆಹ್ವಾನಿತರು ಹಾಗೂ ಎಲ್ಲರನ್ನು ನಾನು ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ನಮ್ಮ ಸಮಾಜದ ಎಲ್ಲ ಬಂಧುಗಳ ಪರವಾಗಿ ನನ್ನ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಉದ್ಘಾಟಿಸಲಿಕ್ಕಿರುವಂತಹ ಮೀನುಗಾರ ಮುಖಂಡ ಸಮಾಜದ ಕಣ್ಮಣಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕೆಲ್ಲ ಟಿ.ಜಿ. ಶಂಕರ್ ಅವರನ್ನು ಸ್ಮರಣಿಕೆ ನೀಡಿ ಹಾರಾರ್ಪಣೆ ಮಾಡಿ ಸ್ವಾಗತಿಸಬೇಕಂತ ನಾಡದೋಣಿ ಮೀನುಗಾರರ ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ಉಪೇಂದ್ರ ಹೊಸಪೇಟೆ ಅವರಿಗೆ ವಿನಂತಿಸ್ತಾ ಇದ್ದೀನಿ. ಇಂದಿನ ಈ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಲಾಲಾಜಿ ಮೇಡನ್ ಅವರನ್ನು ನಾಡದೋಣಿ ಮೀನುಗಾರರ ಒಕ್ಕೂಟದ ಅಧ್ಯಕ್ಷರಾದ ಶರತ್ ಗುಡ್ಡಕೊಪ್ಪಲೆ ಅವರು ಹಾರಾರ್ಪಣೆ ನೀಡಿ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕು.
ಬಹುಮಾನ ಸ್ವೀಕರಿಸಲಿಕ್ಕೆ ಬಂದಿರುವವರು ಸಾಂಪ್ರದಾಯಿಕ ಮೀನುಗಾರರ ಬೇಡಿಕೆಗಳನ್ನು ಅತ್ಯಂತ ಕಾಳಜಿಯಿಂದ ನೋಡುತ್ತಿರುವಂತಹ ಶ್ರೀ ಬಿ ನಾಗರಾಜ್ ಶೆಟ್ಟಿಯವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಮೀನುಗಾರಿಕೆ ಮತ್ತು ಮುಜರಾಯಿ ಖಾತೆ ಸಚಿವರು, ಇವರನ್ನು ಅನ್ನಪ್ಪ ಕಾರ್ವಿ ಇವರು ಆರೋಪನೆ ನೀಡಿ ಸ್ಮರಣಿಕೆ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಇಂದಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತಿರುವವರು ಆ ತಾಕತ್ತನ್ನು 20-25 ವರ್ಷಗಳ ಮೊದಲೇ ಸಾದರಪಡಿಸಿದಂತಹ ಶ್ರೀಮತಿ ಮನೋರಮಾ ಮಧ್ವರಾಜ್ರವರು ಇಂದು ಉಪಸ್ಥಿತರಿದ್ದಾರೆ. ಮದನ್ ಕುಮಾರ್ ಅವರು ಹಾರಾರ್ಪಣೆ ಮಾಡಿ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಇನ್ನೊಬ್ಬರು ಮೂಲ್ಕಿಮೂಡಬಿದ್ರಿ ಶಾಸಕರಾದ ಶ್ರೀ ಕೆ ಅಭಯಚಂದ್ರ ಜೈನ್ರವರು ವಸಂತ ಗುಜರಂಗ್ ಹಾರಾರ್ಪಣೆ ಮಾಡಿ ಸ್ಮರಣಿಕೆ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಅತಿಥಿಗಳ ಬಗ್ಗೆ ವಿಶೇಷ ಇಂದಿನ ಇನ್ನೊಬ್ಬರು ಅತಿಥಿ ಉಡುಪಿ ಶಾಸಕರಾದ ಶ್ರೀ ಕೆ ರಘುಪತಿ ಭಟ್ ಇವರನ್ನು ಜನಾರ್ದನ ತಿಂಗಳ ಅವರು ಹಾರಾರ್ಪಣೆ ನೀಡಿ ಸ್ಮರಣಿಕೆ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರು ಇನ್ನೊಬ್ಬರು ಉಡುಪಿ ಮಾಜಿ ಶಾಸಕರು ಶ್ರೀ UR ಸಭಾಪತಿಯವರು ನಾಗಕಾರ್ವಿ ಗಂಗೊಳ್ಳಿ ಹಾರಾರ್ಪಣೆ ನೀಡಿ ಸ್ಮರಣಿಕೆ ಕೊಟ್ಟು ಗೌರವಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನು ಮಾರಾಟ ಮಹಾಮಂಡಲದ ಅಧ್ಯಕ್ಷರಾದ ರಾಮಚಂದ್ರ ಹರಿಕಂತ್ರ ಹಾರಾರ್ಪಣೆ ಮಾಡಿ ಸ್ಮರಣಿಕೆ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಮೀನುಗಾರಿಕಾ ಇಲಾಖೆಯ ನಿರ್ದೇಶಕ HS ವೀರಪ್ಪಗೌಡ ಅವರ ಅನುಪಸ್ಥಿತಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸುರೇಶ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಸುರೇಶ್ ಕುಮಾರ್ ಅವರನ್ನು ಲಕ್ಷ್ಮಣ್ ಸಾಲನೇಜ್ ಮಾಡಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆ ಕೊಟ್ಟು ಗೌರವ ಪುತ್ರ ಪಡುಬಿದ್ರಿ ಅವರನ್ನು ವಿಶ್ವನಾಥ್ ಕಾರ್ವಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾದ ದೊಡ್ಡ ಸಮಾರಂಭ ಅಂದ ಮೇಲೆ ಅಲ್ಪ ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ, ದಯವಿಟ್ಟು ಕ್ಷಮಿಸಬೇಕಂತ ಅತಿಥಿಗಳಿದ್ದಾರೆ. ಈ ಸಮಾರಂಭದಲ್ಲಿ ಉಪಸ್ಥಿತರು ಇದಕ್ಕೆ ಅವರನ್ನೆಲ್ಲ ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಮುಂದಡಿಡ್ತಾ ಇದ್ದೇವೆ. ಯಾವುದೇ ಒಂದು ಸಮಾರಂಭ ಅಂದಮೇಲೆ ಅದಕ್ಕೊಂದು ಉದ್ದೇಶ ಇರ್ತದೆ. ಕರ್ನಾಟಕ ಕರಾವಳಿಯ ನೈಜ ಮೀನುಗಾರರಂತ ಯಾರಿದ್ದಾರೆ, ಸಂಪ್ರದಾಯದ ಹೆಸರಿನಲ್ಲಿ ಸಮುದ್ರದಲ್ಲಿ ನಿತ್ಯ ಬೆವರು ಸುರಿಸಿ ಒಪ್ಪತ್ತಿನ ಊಟಕ್ಕಾಗಿ ಶ್ರಮಿಸುತ್ತಿರುವಂತಹ ಸಮಸ್ತ ಮೀನುಗಾರರನ್ನು ಉಚ್ಚಿಲದಲ್ಲಿ ಸೇರಿಸಿದ ಆ ಕೀರ್ತಿ, ಪ್ರಪ್ರಥಮ ಸಮಾವೇಶ ಅದನ್ನು ಯಶಸ್ವಿಯಾಗಿ ಮಾಡಿಸಿದಂತಹ ಈ ಕೀರ್ತಿ, ಇಂತಹ ಸಂದರ್ಭದಲ್ಲಿ ಇಂತಹ ಸಮಾವೇಶದ ಈ ಯಶಸ್ವಿಗೆ ಹಗಲು ರಾತ್ರಿ ಸಹಕರಿಸಿದಂತಹ ಈ ಸಂಸ್ಥೆಯ ಗೌರವಾಧ್ಯಕ್ಷರಾದಂತಹ ಉಪೇಂದ್ರ ಹೊಸಬೆಟ್ಟು ಈ ಸಮಾವೇಶದ ಉದ್ದೇಶವನ್ನು ಆಶಯ ಭಾಷಣ ಮೂಲಕ ತಮ್ಮ ಮುಂದಿಡ್ತಿದ್ದಾರೆ. ಮೀನುಗಾರ ಸಮಾಜದ ಓರ್ವ ಅತ್ಯಂತ ಬುದ್ಧಿಜೀವಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕರಾವಳಿ ನಿಯಂತ್ರಣ ಕಾಯ್ದೆಯ ಬಗ್ಗೆ ಅತ್ಯಂತ ಆಳವಾದ ಅನುಭವವನ್ನು ಹೊಂದಿ ಜಿಲ್ಲಾಧಿಕಾರಿಗಳಿಂದಲೇ ಮಾಹಿತಿಗಳನ್ನು ಸ್ವೀಕರಿಸಲ್ಪಡದಂತಹ ಉಪೇಂದ್ರ ಹೊಸಬೆಟ್ಟು ಇಂದಿನ ಈ ಸಮಾವೇಶದ ಔಚಿತ್ಯವನ್ನು ತಮ್ಮ ಮುಂದಿಡಲಿಕ್ಕಿದ್ದಾರೆ. ಸಭೆಯ ಅಧ್ಯಕ್ಷರಾದ ಶ್ರೀ ಲಾಲಾಜಿ ಮೆಂಡನವರೇ, ಸನ್ಮಾನಿಸಲ್ಪಡುತ್ತಿರುವಂತಹ ಮೀನುಗಾರಿಕಾ ಮಂತ್ರಿ ಶ್ರೀ ನಾಗರಾಜ್ ಶೆಟ್ಟಿ ಅವರೇ, ಸಂಸದೆ ಮನೋರಮಾ ಮಧ್ವರಾಜ್ರವರೇ, ಉದ್ಘಾಟಕರಾದಂಥ ಶ್ರೀ ಜಿ ಶಂಕರ್ ಅವರೇ, ಉಡುಪಿ ಶಾಸಕರಾದಂಥ ರಘುಪತಿ ಭಟ್ ಅವರೇ, ಮೂಡುಬಿದ್ರೆ ಶಾಸಕರಾದ ಅಭಯಚಂದ್ರ ಅವರೇ, ಮಾಜಿ ಶಾಸಕ ಸಭಾಪತಿಯವರೇ,
ನಮ್ಮ ನೆಚ್ಚಿನ ಯುವ ನಾಯಕ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದಂಥ ಪ್ರಮೋದ್ ಮಧುರಾಜ್ ಅವರೇ, ಹಾಗೆ ಗಂಗಾಧರ್ ಸುವರ್ಣ ಅವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳೇ, ಆಹ್ವಾನಿತ ಗಣ್ಯರೇ ಮತ್ತು ನನ್ನ ಬಂಧುಗಳೇ, ಹೆಚ್ಚಿನವರಿಗೆ ಈ ಕರ್ನಾಟಕ ಕರಾವಳಿ ನಾಡುದೋಣಿ ಸಾಂಪ್ರದಾಯಿಕ ನಾಡುದೋಣಿ ಮೀನುಗಾರರ ಒಕ್ಕೂಟ ಅಂದರೆ ಯಾವುದೋ ಒಂದು ಸಂಸ್ಥೆ, ಅದರಲ್ಲಿ ಅಥವಾ ಅವರಿಗೆ ಇಷ್ಟು ಜನರನ್ನು ಸೇರಿಸುವ ಒಂದು ಶಕ್ತಿ ಇದೆ ಅಂತ ಯಾರೂ ಭಾವಿಸಿರಲಿಲ್ಲ ಪ್ರಾಯಶಃ. ಹಾಗೆಂತ ನೋಡಿದರೆ ನಮಗೆ ಸಹ ಆಶ್ಚರ್ಯ ಆಗ್ತದೆ. ಆದರೆ ಈ ಮೂರೂ ಜಿಲ್ಲೆಯ ಮೀನುಗಾರ ಬಂಧುಗಳನ್ನು, ಸಾಂಪ್ರದಾಯಿಕ ಮೀನುಗಾರ ಬಂಧುಗಳನ್ನು ಒಗ್ಗೂಡಿಸುವ ಒಂದು ಕೆಲಸ ಯಾಕೆ ಮಾಡಬೇಕಾಯಿತು ನಾವು ಅಂತ ಹೇಳಿದರೆ, ಈ ಮೀನುಗಾರಿಕೆ ಬೆಳೆದು ಬಂದ ದಾರಿಯನ್ನು ಸ್ವಲ್ಪ ಅವಲೋಕಿಸಬೇಕಾಗ್ತದೆ. ನಮ್ಮ ಮೂರು ಜಿಲ್ಲೆಗಳಲ್ಲಿ ಮೀನುಗಾರಿಕೆಯನ್ನೇ ತಮ್ಮ ಕುಲಕಸಬನ್ನಾಗಿಸಿಕೊಂಡು ತಲತಲಾಂತರದಿಂದ ಮೀನುಗಾರಿಕೆ ಮಾಡುತ್ತಿರುವ ಹಲವಾರು ಸಾಂಪ್ರದಾಯಿಕ ಮೀನುಗಾರ ಜನಾಂಗಗಳಿದ್ದಾವೆ. ಇವರು ಲಾಭಕ್ಕೋಸ್ಕರ ಮೀನುಗಾರಿಕೆ ಮಾಡುವವರಲ್ಲ, ತಮ್ಮ ಜೀವನೋಪಾಯಕ್ಕಾಗಿ ಮೀನುಗಾರಿಕೆ ಮಾಡುವವರು. 50, 60, 70ರ ದಶಕದಲ್ಲಿ ಸರ್ಕಾರ ಯಾಂತ್ರೀಕೃತ ಮೀನುಗಾರಿಕೆಗೆ ಒತ್ತು ಕೊಡುತ್ತಿದ್ದಂತೆ ಪ್ರಥಮತ ಈ ಸಾಂಪ್ರದಾಯಿಕ ಮೀನುಗಾರರು ಸ್ವಲ್ಪ ಹಿಂಜರಿದರು. ಯಾಕೆಂದರೆ ಅವರಲ್ಲಿ ವಿದ್ಯೆ ಕಡಿಮೆ ಮತ್ತು ಹೊಸ ಆವಿಷ್ಕಾರಗಳಿಂದ ತಮ್ಮ ಕುಲಕಸುಬಿಗೆ ಧಕ್ಕೆ ಬರಬಹುದು ಅಂತ, ಅಥವಾ ಮೀನುಗಾರಿಕೆಗೆ ಕ್ಷಾಮ ಬರ್ಬೋದು ಅಂತ ಆಲೋಚಿಸಿ ಅವರು ಹಿಂಜರಿದರು. ಸರ್ಕಾರ ಇನ್ನೂ ಹೆಚ್ಚು ಒತ್ತು ಕೊಡುತ್ತಾ ಹಲವಾರು ಸವಲತ್ತುಗಳನ್ನು ನೀಡಿತು. ಆಗ ಏನಾಯ್ತು ಅಂದರೆ, ಒಂದು ವರ್ಗದವರು, ಮೀನುಗಾರರಲ್ಲಿ ಒಂದು ವರ್ಗ ಯಾಂತ್ರಿಕತ ಮೀನುಗಾರಿಕೆಗೆ ಒಲಿಯಿತು. ಅದರ ಜೊತೆಯಲ್ಲೇ ಹಲವಾರು ಉದ್ದಿಮೆದಾರರು ಅಥವಾ ಹಣ ಇದ್ದವರು ಮೀನುಗಾರಿಕೆಯಲ್ಲಿ ಹಣ ಗಳಿಸಬೇಕೆಂದ ಉದ್ದೇಶಕ್ಕೋಸ್ಕರ, ಲಾಭಕ್ಕೋಸ್ಕರ ಹೇಳಿದರು. ಈ ಸಂದರ್ಭದಲ್ಲಿ ಸ್ವಲ್ಪ ತಿಕ್ಕಾಟವೂ ನಡೆಯಿತು. ಆದರೆ ಕ್ರಮೇಣ ಏನಾಯ್ತು ಅಂದರೆ, ಈ ಯಾಂತ್ರೀಕೃತ ಮೀನುಗಾರಿಕೆಯಲ್ಲಿ ಹೆಚ್ಚು ಹೆಚ್ಚು ಮೀನು ಹಿಡಿತಾ ಹೋದಂತೆ ನಮ್ಮ ನಾಡದೋಣಿಗಳು ಅವನತಿತ್ವ ಸಾಲದು. ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಸಾಂಪ್ರದಾಯಿಕ ಮೀನುಗಾರರ ಮುಖ್ಯ ಜೀವಾಳವಾಗಿದ್ದ ರಂಪಣಿ ನಶಿಸಿ ಹೋಯಿತು. ಅದರ ಜೊತೆಯಲ್ಲಿ ಬಿಸನ, ಇನ್ನು ಹಲವಾರು ನಮ್ಮ ಮೀನುಗಾರಿಕಾ ಬಲೆಗಳು, ಮೀನುಗಾರಿಕಾ ಆಧಾರಗಳು ನಶಿಸಿ ಹೋಗ್ತಾ ಇದ್ದವು. ಆದರೂ ಸಹ ಕೆಲವರು ಇನ್ನೂ ಅದೇ ಮೀನುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಕೊನೆಗೆ ಏನಾಯ್ತು ಅಂದರೆ, ಒಂದು ಹಂತ ಬಂತು, ಈ ಮೀನುಗಾರಿಕೆ, ಸಾಂಪ್ರದಾಯಿಕ ಮೀನುಗಾರಿಕೆ ನಾಡದೋಣಿಗಳು ಉಳಿಯುವುದೇ ಇಲ್ಲ ಅಂತ. ಆದರೆ ಮಳೆಗಾಲದ 3 ತಿಂಗಳಲ್ಲಿ ಯಾಂತ್ರಿಕತ ಮೀನುಗಾರಿಕೆಗಳಿಗೆ ಆಗ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಮತ್ತು ಕೆಲವು ಸಲ ಅನೇಕ ಅವಘಡ ಆಯಿತು. ಆದ್ದರಿಂದ ಸರ್ಕಾರ ಮಧ್ಯಪ್ರವೇಶಿಸಿ 3 ತಿಂಗಳ ರಜೆಯನ್ನು ಘೋಷಿಸಿತು, ನಿಷೇಧವನ್ನು ಘೋಷಿಸಿತು. ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದರೆ, ಸಾಂಪ್ರದಾಯಿಕ ಮೀನುಗಾರರು ಯಾವಾಗಲೂ ಮೀನುಗಾರಿಕೆಯನ್ನು ಬಂದ್ ಮಾಡಲೇ ಇಲ್ಲ. ಜೂನ್ ತಿಂಗಳಲ್ಲಿ ಸ್ವಲ್ಪ ತುಫಾನ್ ಇದ್ದಾಗ ಬಂದ್ ಮಾಡಿರ್ಬೋದು. ಆದರೆ ದೇವರ ಕೃಪೆ ಎನ್ನುವಂತೆ ಅಲ್ಲಲ್ಲಿ ನಾವು ಕೇಳ್ತೇವೆ, ಮಡ್ಡಿ ಅಥವಾ ಪಲ್ಕೆ ಎಂದು ಕರಿತಿದ್ದೆವು, ಅಥವಾ ಅದನ್ನು ಇಂಗ್ಲಿಷ್ನಲ್ಲಿ ಆರ್ಟಿಫಿಷಿಯಲ್ ರೀಫ್ ಅಂತ ಕರೀತಾರೆ. ಎಲ್ಲೋ ಒಂದು ಕಡೆ, ಹಲವಾರು ಹಳ್ಳಿಗಳ ಮಧ್ಯದಲ್ಲಿ ಒಂದು ಕಡೆ, ಎಲ್ಲೆಲ್ಲಿಯೂ ಸಮುದ್ರ ಪ್ರಕ್ಷುಬ್ಧವಾಗಿರುವಾಗ ಒಂದು ಚಿಕ್ಕ ಜಾಗದಲ್ಲಿ ಬಹಳ ಶಾಂತವಾಗಿರ್ತಾ ಇತ್ತು. ಅದು ಒಂದು ಪ್ರವೇಶ ದ್ವಾರ ನಮ್ಮ ನಾಡದೋಣಿಗಳಿಗೆ. ಅದರ ಮೂಲಕ ಹೋಗಿ ಬಿಸನ ಬಲೆಯನ್ನು ಬೀಸಿ ಅವರು ಮೀನು ಹಿಡಿತಾ ಇದ್ರು. ಅದರಿಂದ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ, ಅವರು ಮೀನುಗಾರಿಕೆಯನ್ನು ಯಾವಾಗಲೂ ನಿಲ್ಲಿಸಿರಲಿಲ್ಲ. ಆದರೆ ಕ್ರಮೇಣ ಮೀನುಗಾರಿಕೆಯನ್ನು ಯಾಂತ್ರಿಕತವನ್ನಾಗಿ ಮಾಡಬೇಕು ಎಂದು ಸರ್ಕಾರ ನಿರ್ದೇಶನ ನೀಡಿದಾಗ, ಈ ನಾಡದೋಣಿ ಮೀನುಗಾರರು ಸಹ ಔಟ್ಬೋರ್ಡ್ ಇಂಜಿನ್ ಅಥವಾ ಇನ್ಬೋರ್ಡ್ ಇಂಜಿನ್ ಅನ್ನು ಬಳಸಲಿಕ್ಕೆ ಆರಂಭಿಸಿದ್ರು. ಅದಕ್ಕೆ ಸಹ ಸಬ್ಸಿಡಿ ಕೊಡಲಿಕ್ಕೆ ಸರ್ಕಾರ ಮುಂದೆ ಬಂತು. ಅದರ ಮಧ್ಯದಲ್ಲಿ ಈ ಪರಿಸರದ ಒಂದು ಚಳವಳಿಯಿಂದಾಗಿ ಮರ ಕಡಿಯುವುದು ಮತ್ತು ಮರಗಳನ್ನು ಬೆಳೆಸಬೇಕು, ನಾವು ಕಡಿಬಾರದು ಅನ್ನುವ ಒಂದು ಚಳವಳಿ ಆರಂಭ ಆದಾಗ ಮರದ ದೋಣಿಗಳನ್ನು ಮಾಡುವುದು ಸ್ವಲ್ಪ ಕಷ್ಟ ಆಯಿತು. ಅವರು ಫೈಬರ್ ದೋಣಿಗಳನ್ನು ಬಳಸಲು ಆರಂಭಿಸಿದರು. ಫೈಬರ್ ದೋಣಿಗಳೊಟ್ಟಿಗೆ ಈ ಔಟ್ಬೋರ್ಡ್ ಇಂಜಿನ್ ಸಹ ಒಟ್ಟಿಗೆ ಬಂತು. ಕ್ರಮೇಣ ಹುಟ್ಟು ಹಾಕುವ ಕಲೆ ನಶಿಸಿ ಹೋಗುತ್ತಾ ಬಂತು. ಆಗ ಮಳೆಗಾಲದಲ್ಲಿ ಸಹ ಈ ನಾಡದೋಣಿ ಮೀನುಗಾರರು ಔಟ್ಬೋರ್ಡ್ ಇಂಜಿನ್ಗಳನ್ನು ಬಳಸಿ ಮೀನುಗಾರಿಕೆ ಪ್ರಾರಂಭಿಸಿದ್ರು. ಇದು ಕ್ರಮೇಣ ಮುಂದುವರೆದ ಹಾಗೆ ಇನ್ನೊಂದು ಕೂಗು ಕೇಳಿ ಬಂತು. ಇವತ್ತು ಮೀನಿನ ಸಂತತಿ ಕಡಿಮೆ ಆಗ್ತಾ ಇರುವುದಾದರೆ
ಅದಕ್ಕೆ ಕಾರಣ ಯಾಂತ್ರಿಕದ ಮೀನುಗಾರಿಕೆ. ಅದರಲ್ಲಿ ನಾಡದೋಣಿ ಮೀನುಗಾರರು ಸಹ ಮಳೆಗಾಲದಲ್ಲಿ ಮೀನು ಮೊಟ್ಟೆ ಇಡುವಂತಹ ಸಂದರ್ಭದಲ್ಲಿ ಅವರು ಯಾಂತ್ರಿಕದ ದೋಣಿಗಳನ್ನು ಬಳಸ್ತಾರೆ, ಎಲ್ಲರನ್ನು ನಿಷೇಧಿಸಬೇಕು ಅನ್ನೋ ಒಂದು ಒತ್ತಾಯ ಬಂತು. ಅದರ ಜೊತೆಯಲ್ಲಿ 2002ರಲ್ಲಿ ಗೋವಾ ಹೈಕೋರ್ಟ್ ಏನ್ ಮಾಡಿತು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ 3 ತಿಂಗಳಲ್ಲಿ ಯಾವುದೇ ನಾಡದೋಣಿಗಳು ಸಹ ಇಂಜಿನನ್ನು ಬಳಸಿ ಮೀನುಗಾರಿಕೆ ಮಾಡಬಾರ್ದು. ಮತ್ತೆ ಹೈಕೋರ್ಟ್ ಸೆಂಟ್ರಲ್ ಗವರ್ಮೆಂಟ್ಗೆ ಸಹ ಆದೇಶ ನೀಡಿತು. ಎಲ್ಲ ಕರಾವಳಿ ತೀರದಲ್ಲಿರುವ ಎಲ್ಲ ರಾಜ್ಯ ಸರ್ಕಾರಗಳು ಸಹ ಇದೇ ಆದೇಶವನ್ನು ಕಡ್ಡಾಯವಾಗಿ ಘೋಷಿಸಬೇಕು ಅಂತ ಮಾಡಿತು. ಹಾಗೆ ನಮ್ಮ ರಾಜ್ಯದಲ್ಲಿ ಸಹ ಒಂದು ಹಂತದಲ್ಲಿ ನಾಡದೋಣಿಗಳ ಮೀನುಗಾರರನ್ನು ನಿಲ್ಲಿಸುವಂತಹ ವ್ಯವಸ್ಥೆ ಬಂತು. ಆದರೆ ಆಗೇನಾಯ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ಕೆಲವರು ಈ ನಾಡದೋಣಿಗಳು ನಶಿಸಿ ಹೋದ್ರೆ ಸಾಂಪ್ರದಾಯಿಕ ಮೀನುಗಾರ ಜನಾಂಗಗಳೇ ಹೋಗಿಬಿಡ್ತವೆ, ಮೀನುಗಾರಿಕೆ ಎಲ್ಲೆಲ್ಲೇ ಹೋಗಿಬಿಡ್ತವೆ, ಅವರನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಈ ಮಳೆಗಾಲದಲ್ಲಿ ಮೀನುಗಾರಿಕೆ ಮಾಡುವ ನಾಡದೋಣಿಗಳ ಅವರಿಂದಾಗಿ ಎಷ್ಟರ ಮಟ್ಟಿಗೆ ಮೀನಿನ ಸಂತತಿಗೆ ಕ್ಷಾಮ ಬರುವ ಸಾಧ್ಯತೆಗಳಿವೆ, ಇದನ್ನು ನಾವು ಅವಲೋಕಿಸಬೇಕು. ಅದಕ್ಕೋಸ್ಕರ ಗೋವಾ ಹೈಕೋರ್ಟ್ನಲ್ಲಿ ಈ ಬಗ್ಗೆ ಆರ್ಗ್ಯುಮೆಂಟ್ ಮಾಡಿದ ನಾರ್ಮಾ ಅಲ್ವಾರಿಸ್ರನ್ನು ಕರೆಸಿದೆವು. ಅವರ ದಾಖಲೆಗಳನ್ನು ನೋಡುವಾಗ ಒಂದು ಆಶ್ಚರ್ಯಕರ ಸಂಗತಿ ಹೊರಗೆ ಬಿತ್ತು. ಮೊದಲನೇದಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಅವರು ಗೋವಾದವರು ಇದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ಹೈಕೋರ್ಟ್ಗೆ ನೀಡಿದ್ದರು. ಅದರಲ್ಲಿ ಒಂದು ಶೀಟ್ ನಮಗೆ ಸಿಕ್ಕಿತು. ಏನಂತ ಹೇಳಿದ್ರೆ, ಮೀನುಗಳು, ಹೆಚ್ಚಿನ ಮೀನುಗಳು ಬರೀ ಮೀನುಗಾರಿಕೆ 3 ತಿಂಗಳಲ್ಲಿ ಮಳೆಗಾಲದಲ್ಲಿ ಮಾತ್ರ ಮೊಟ್ಟೆ ಇಡುವುದಲ್ಲ, ಬಂಗುಡೆ, ಬೂತಾಯಿ ಅಂತ ಮೀನುಗಳು ಮಾರ್ಚ್ನಿಂದ ಡಿಸೆಂಬರ್ವರೆಗೆ ಸಹ ಮೊಟ್ಟೆ ಇಡ್ತವೆ. ಅಲ್ಲದೆ ಗೋವಾ ಹೈಕೋರ್ಟ್ಗೆ ತುಂಬಾ ಪ್ರಭಾವ ಬೀರಿದಂತ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಈ ನಾರ್ಮಾ ಅಲ್ವಾರಿಸ್ ಅವರು ಅವರ ಅಂಕಿಅಂಶಗಳನ್ನು ಇಲ್ಲಿ ಕೇರಳದಿಂದ ತರಿಸಿದ್ರು. ಕೇರಳದಲ್ಲಿ ನಾಡದೋಣಿ ಮೀನುಗಾರರು ಅಂದ್ರೆ ಔಟ್ಬೋರ್ಡ್ ಇರುವಂತಹ ನಾಡದೋಣಿ ಮೀನುಗಾರರು ಒಟ್ಟು ಮೀನು ಹಿಡಿಯುವುದರ 55% ಹಿಡಿತಾರೆ. ಯಾಂತ್ರಿಕ ದೋಣಿಗಳು 35%, ಉಳಿದದ್ದು ಯಾವುದೇ ಯಾಂತ್ರಿಕೀಕರಣ ಇಲ್ಲದಂತಹ ದೋಣಿಗಳು. ಇದು ಅವರ ಜಡ್ಜರ ಮೇಲೆ ತುಂಬಾ ಪ್ರಭಾವ ಬೀರಿತು. ನಾವು ನಾರ್ಮಾ ಅಲ್ವಾರಿಸ್ಗೆ ಹೇಳಿದೆವು, ಕರ್ನಾಟಕದಲ್ಲಿರುವ ಪರಿಸ್ಥಿತಿಯೇ ಬೇರೆ. ಇಲ್ಲಿಯ ಸ್ಟಾಟಿಸ್ಟಿಕ್ಸ್ ಸಂಖ್ಯೆಗಳನ್ನು ನಾವು ಗಮನಿಸಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಕೊಟ್ಟಂತ ಅದರಲ್ಲಿ ಇದೆ ಎಲ್ಲ ಶಾಸಕರಿಗೆ ನಾವು ಕೊಟ್ಟಿದ್ದೇವೆ. ಅದನ್ನೆಲ್ಲ ನಂಬರ್ ಆಫ್ ಬೋಟ್ಸ್, ಒಟ್ಟು ಬೋಟುಗಳ ಸಂಖ್ಯೆಯಲ್ಲಿ ಯಾಂತ್ರಿಕ ಬೋಟುಗಳು ಬರೀ 30% ಇರುವಂತಹದ್ದು, 70% ನಾಡದೋಣಿಗಳಿದ್ದಾವೆ. ಆದರೆ ಮೀನು ಹಿಡಿಯೋದ್ರಲ್ಲಿ ಈ 70% ಇರುವ ನಾಡದೋಣಿಗಳು ಹಿಡಿಯುವ ಮೀನು ಬರೀ 18%. 30% ಇರುವಂತಹ ಯಾಂತ್ರಿಕ ದೋಣಿಗಳು ಹಿಡಿಯುವಂತಹ ಮೀನಿನ ಸಂಖ್ಯೆ, ಮೀನಿನ ಶೇಕಡಾವಾರು 86%. ಹಾಗೆ ನಾವು ಇನ್ನು ಸ್ವಲ್ಪ ಅದನ್ನೇ ವಿಶ್ಲೇಷಿಸಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ನೀವು ನಾಡದೋಣಿ ಮೀನುಗಾರಿಕೆಗಿಂತ ಹೆಚ್ಚು ತತ್ತಿರುವಂತಹ ಮೀನುಗಳನ್ನು ಹಿಡಿಯುವುದಾ, ಅಥವಾ ಮಾರ್ಚಿನಿಂದ ಮೇ ತನಕ, ಆಗಸ್ಟಿನಿಂದ ಡಿಸೆಂಬರ್ ತನಕ ಒಟ್ಟು ಸಂಖ್ಯೆಯನ್ನು ವಿಚಾರಿಸಿದಾಗ ನಮಗೆ ಬೇರೆ ಅಂಶಗಳು ಗೋಚರಿಸ್ತೇವೆ. ಇದನ್ನು ನಾವು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡುತ್ತಿದ್ದೇವೆ. ಯಾಕಂತ ಹೇಳಿದ್ರೆ, ಇಲ್ಲಿ ಸಮಗ್ರ ಮೀನುಗಾರಿಕೆ ನೀತಿಯನ್ನು ಮಾಡುವಾಗ ಈ ವಿವರಗಳನ್ನು ತಾವು ಗಮನಿಸಬೇಕು. ಮುಖ್ಯವಾಗಿ ನಮ್ಮ ಮೀನುಗಾರಿಕಾ ಮಂತ್ರಿಯವರಿದ್ದಾರೆ, ಇತ್ತೀಚೆಗೆ ಘೋಷಿಸಿದ್ದಾರೆ ಸಮಗ್ರ ಮೀನುಗಾರಿಕಾ ನೀತಿಯನ್ನು ತರ್ತಿದ್ದೇವೆ ಅಂತ ಹೇಳಿ. ಈ ನೀತಿ ಅದರಲ್ಲಿ ಯಾವುದೇ ಬದಲಾವಣೆ ಮಾಡಿದಾಗ ಇಲ್ಲಿ ಸೇರಿರುವಂತಹ ನಾಡದೋಣಿ ಮೀನುಗಾರರು ಅನ್ನೋದು ತಟ್ಟುತ್ತದೆ. ಅದು ಋಣಾತ್ಮಕವಾಗಿರುವುದು, ಗುಣಾತ್ಮಕವಾಗಿರಬಹುದು. ಆದ್ರಿಂದ ಯಾವ ಅಂಶದಿಂದ ಅವರಿಗೆ ಸಮಸ್ಯೆ ಆಗ್ತದೆ ಅದನ್ನು ಗಮನಿಸಬೇಕು ತಾವು. ಈಗ ನಾವು ಯಾಕಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ವಿಚಾರ ನನಗೆ ಹೇಳಿಕೊಂಟು. ಈ ನಾಡದೋಣಿ ಮೀನುಗಾರರಿಗೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಯಾಂತ್ರಿಕದ ಮೀನುಗಾರಿಕೆಗಳೊಂದಿಗೆ ನಮಗೆ ಪೈಪೋಟಿ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಹೆಚ್ಚಿನ ಜನರು ಮಳೆಗಾಲದ ಮೀನುಗಾರಿಕೆಯನ್ನು ತಮ್ಮ ಜೀವನೋಪಾಯಕ್ಕಾಗಿ ನಿರ್ಭರರಾಗಿದ್ದಾರೆ. ಅವರ ಆದಾಯದ ಹೆಚ್ಚಿನ ಅಂಶ ಅಲ್ಲಿಂದ ಬರ್ತದೆ. ಮತ್ತೆ ನಾಡದೋಣಿ ಮೀನುಗಾರರು ನಾಡದೋಣಿ ಮೀನುಗಾರಿಕೆಯಲ್ಲಿ ಸಮಪಾಲು, ಈ ಮಾಲೀಕ ಕಾರ್ಮಿಕ ಎಂಬ ಭೇದ ಭಾವ ಬಂದದ್ದೇ ಯಾಂತ್ರೀಕರಣ ಆದ ಮೇಲೆ. ಅವರಲ್ಲಿ ಸ್ವಾಭಿಮಾನಿಗಳಾಗಿ ಎಲ್ಲರೂ ಧನಿಗಳಾಗಿ ದುಡಿತಾರೆ. ಆದ್ರಿಂದ ಅವರಿಗೆ ಸಿಗುವ ಮೀನುಗಾರಿಕೆಯಲ್ಲಿ ಸಿಗುವ ಪಾಲು ಸಹ ಹೆಚ್ಚು. ಆದ್ರಿಂದ ನಾವು ನಾಡದೋಣಿ ಮೀನುಗಾರರನ್ನು ಸಪೋರ್ಟ್ ಮಾಡಬೇಕು. ಮತ್ತೆ ಯಾಕಂತ ಹೇಳಿದ್ರೆ, ಅವರು ನಿಜವಾಗಿ ಈ ಜಾಗದ ಮೂಲ ನಿವಾಸಿಗಳು, ಅವರಿಗೆ ಸಮುದ್ರದಲ್ಲಿರುವ ಮೀನನ್ನು ಹಿಡಿಯುವಂತಹ ಹಕ್ಕಿದೆ. ಅವರ ಹಕ್ಕಿಗಾಗಿ ಅವರು ಹೋರಾಡಬೇಕು. ಅವರು ಹೋರಾಡೋ ಸಂದರ್ಭದಲ್ಲಿ ಹೆಚ್ಚಿನ ಜನರಿಗೆ ಈ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲ.
ಅದಕ್ಕೋಸ್ಕರ ಎಷ್ಟು ಜನ ನಾಡುದೋಣಿ ಮೀನುಗಾರರು ಇದ್ದಾರೆ, ಅವರ ಒಂದು ಸಂಖ್ಯೆಯನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ಸ್ವಲ್ಪ ಹೆಚ್ಚು ಖರ್ಚಾದರೂ ಈ ಸಮಾವೇಶವನ್ನು ಆಯೋಜಿಸುತ್ತೇವೆ. ಮತ್ತೆ ಇದರ ಮೂಲಕ ನಾಡುದೋಣಿಯವರ ಸಮಸ್ಯೆಗಳನ್ನು ತಮಗೆ ಇನ್ನೊಂದು ನಿಮಗೆ ಎಲ್ಲ ಬೇಡಿಕೆಗಳ ಲಿಸ್ಟ್ ಮಾಡಿ ಕೊಡ್ಲಿಕ್ಕಿದ್ದೇವೆ ನಾವು. ಸೊ ಇದನ್ನು ತಾವು ಪರ್ಟಿಕ್ಯುಲರ್ಲಿ ತಾವು ಸಮಗ್ರ ಮೀನುಗಾರಿಕಾ ನೀತಿಯನ್ನು ಇದು ಮಾಡುವಾಗ ನಮ್ಮ ಸಂಘಟನೆಗಳಿಗೂ ಅಲ್ಲಿ ಚರ್ಚೆಗೆ ಅವಕಾಶ ನೀಡಬೇಕು. ಮತ್ತು ಇವರ ತಲತಲಾಂತರದಿಂದ ಮೀನುಗಾರಿಕೆಯನ್ನು ಕುಲಕಸವಾಗಿ ಇರಿಸಿಕೊಂಡವರು ಇವರು ಕಷ್ಟಕ್ಕೆ ಈಡಾಗಬಾರದು ಅಂತ ಒಂದು ನೀತಿಯನ್ನು ತರುತ್ತೀರಿ ಎಂಬ ಭರವಸೆ ನಮಗಿದೆ. ಆಮೇಲೆ ಇದಕ್ಕೆ ನಮ್ಮನ್ನು ಇಂಥ ಚರ್ಚೆ ಇದ್ರೆ ನಮ್ಮನ್ನು ಸಹ ಆಹ್ವಾನಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಆಮೇಲೆ ಇನ್ನು ಹಲವಾರು ಬೇಡಿಕೆಗಳಿದ್ದೇವೆ ನಮ್ಮ, ಅದನ್ನೆಲ್ಲವನ್ನು ನಾವು ಬೇಡಿಕೆ ರೂಪದಲ್ಲಿ ತಮಗೆ ಕೊಡ್ಲಿಕ್ಕಿದ್ದೇವೆ. ಮೂಲಭೂತವಾಗಿ ಈ ಕರಾವಳಿ ನಾಡುದೋಣಿ ಮೀನುಗಾರರ ಒಕ್ಕೂಟದ ರಚನೆ ಮತ್ತು ಈ ಸಮಾವೇಶವನ್ನು ಯಾಕೆ ನಾವು ಈ ಸಂದರ್ಭದಲ್ಲಿ ಜರುಗಿಸಿದ್ದೇವೆ ಅಂತ ಹೇಳಲಿಕ್ಕೆ ಇದನ್ನು ಹೈಲೈಟ್ ಮಾಡ್ತಾ ಇದ್ದೇನೆ. ಇಷ್ಟು ಹೇಳಿ ಈಗಾಗಲೇ ಸಮಯ ಮೀರಿ ಹೋಗಿದೆ. ನಮಸ್ಕಾರ ಎಲ್ರಿಗೂ. ಈ ಸಮಾವೇಶದ ಉದ್ಘಾಟನೆ ಶ್ರೀ ಜಿ ಶಂಕರ್ ದೀಪ ಬೆಳಗಿಸುವುದರ ಮೂಲಕ ಈ ಸಮಾವೇಶಕ್ಕೆ ಚಾಲನೆ ನೀಡಬೇಕಂತ ವಿನಂತಿಸ್ತಾ ಇದ್ದೇವೆ. ದೇವರ ಸಾನಾದಿಗೆಗೆ ದೀಪಫಕರವರು ನಿಷ್ಕಲ್ಮಶ ಹೃದಯದವರು, ಸಮಾಜಕ್ಕಾಗಿ ನಿಸ್ವಾರ್ಥ ಮನಸ್ಸಿನಿಂದ ಸ್ಪಂದಿಸುವವರು. ಅವರ ಆ ಗುಡ್ವಿಲ್ ಏನಿದೆ ಅದು ಖಂಡಿತ ಸಮಸ್ತ ನಾಡುದೋಣಿ ಮೀನುಗಾರರ ಪಾಲಿಗೆ ನಂದಾದೀಪವಾಗಿ ಅರಳುತ್ತದೆಂಬ ಭರವಸೆಯೊಂದಿಗೆ ಜಿ ಶಂಕರ್ ಉದ್ಘಾಟನಾ ಭಾಷಣ ಮಾಡಬೇಕಂತ ವಿನಂತಿಸ್ತಿದ್ದೀನಿ. ಇವತ್ತಿನ ಈ ಸಮಾವೇಶ ನಾಡದೋಣಿ ಮೀನುಗಾರರ ಒಂದು ಶಕ್ತಿ ಪ್ರದರ್ಶನ. ಖಂಡಿತವಾಗಿಯೂ ಸರ್ಕಾರ ಅವರ ಬೇಡಿಕೆಗಳನ್ನು ಮನ್ನಿಸ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪ್ರಥಮವಾಗಿ ಈ ಬಾರಿ ಬಜೆಟ್ನಲ್ಲಿ ಮೀನುಗಾರರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಿದ ಸರ್ಕಾರಕ್ಕೆ, ಅಂದರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮೀನುಗಾರಿಕೆ ಸಚಿವರು ಹಾಗೂ VS ಆಚಾರ್ಯ ಇವರಿಗೆ ಹಾಗೂ ಕ್ಷೇತ್ರದ ಎಲ್ಲ ಕರಾವಳಿ ಪ್ರದೇಶ ಎಲ್ಲ ಶಾಸಕರಿಗೂ ಅಭಿನಂದಿಸುತ್ತಾ, ಈ ಯೋಜನೆಗಳಿಗೆ ಸಾಕಷ್ಟು ಸಂಪನ್ಮೂಲ ಒದಗಿಸುವ ಬಗ್ಗೆ ಕೂಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ಇಚ್ಛೆಪಡ್ತೇನೆ. ಯಾಕಂದ್ರೆ ನಮ್ಮನ್ನು ಖುಷಿ ಪಡಿಸ್ಲಿಕ್ಕಾಗಿ ಎಲ್ಲ ಯೋಜನೆ ನೀವು ಬಜೆಟ್ನಲ್ಲಿ ಹಾಕಿ ಆಮೇಲೆ ಏನೋ ಒಂದು ಯೋಜನೆ ಕಾರ್ಯಗತ ಆಗಲಿಲ್ಲ ಅಂದ್ರೆ ಖಂಡಿತವಾಗಿ ನಮಗೆ ನೀವು ಬೇಜಾರು ಪಡಿಸ್ತೀರಿ. ಆದ್ರಿಂದ ದಯಮಾಡಿ ಈ ಬಗ್ಗೆ ಕೂಡ ಎಲ್ಲ ಶಾಸಕ ಮಿತ್ರರು, ಸಚಿವರು ಸರ್ಕಾರದ ಗಮನ ಸೆಳೆಯಬೇಕು ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ನಾಡದೋಣಿ ಸಾಂಪ್ರದಾಯಿಕ ಮೀನುಗಾರಿಕೆ ಬಗ್ಗೆ ಹೇಳಬೇಕಂದ್ರೆ, ನನ್ನ ತಂದೆಯವರು ಕೂಡ ತಮ್ಮ ಒಂದು 70-60 ವರ್ಷದಲ್ಲಿ ಒಂದು 30 ವರ್ಷ ಅವರು ನಾಡದೋಣಿನ ಅವಲಂಬಿಸಿ ಒಂದು ಮೀನುಗಾರಿಕೆ ಮಾಡ್ತಿದ್ರು. ಏನೋ ಒಂದು ಮೀನುಗಾರಿಕೆ ಹೋಗುವಾಗಿನ ಒಂದು ಕಷ್ಟ ಸುಖಗಳನ್ನ ಖಂಡಿತವಾಗಿ ಅರಿತಿದ್ದೇನೆ. ಆದ್ರಿಂದಲೇ ನಾನು ಇಷ್ಟು ಒಂದು ಮಟ್ಟಕ್ಕೆ ಬಂದರೂ ಕೂಡ ಬಡ ಮೀನುಗಾರರ ಬಗ್ಗೆ ಏನೋ ಒಂದು ಸಮಸ್ಯೆಗೆ ನಾನು ಸ್ಪಂದಿಸುತ್ತಿದ್ದೇನೆ. ಆದ್ರಿಂದ ಖಂಡಿತವಾಗಿ ಅವರ ಏನು ನೋವುಗಳಿಗೆ ನಾನು ಖಂಡಿತವಾಗಿ ಸ್ಪಂದಿಸ್ತೇನೆ. ಆದರೆ ನಮಗೆ ನಾಡದೋಣಿ ಮತ್ತು ಟ್ರಾಲ್ ಬೋಟ್ ಎರಡು ಕಣ್ಣಿದ್ದಂಗೆ, ಖಂಡಿತವಾಗಿ ನಮ್ಮನ್ನು ಇಕ್ಕಟ್ಟು ಸಿಕ್ಲಿಕ್ಕೆ ಮಾತ್ರ ಹೋಗಬೇಡಿ. ಮಿತ್ರರಾದ ಪ್ರಮೋದ್ ಮಧುರಾಜು ಈಗಾಗಲೇ ಸಾಕಷ್ಟು ಇದರಿಂದ ಬಹಳ
ಇದಾಗಿದ್ದಾರೆ. ಯಾಕಂದ್ರೆ ದಿನ ಒಂದು 6-8 ವರ್ಷ ನಾಡದೋಣಿ ಮತ್ತು ಟ್ರಾಲ್ ಬೋಟದೇ ಒಂದು ಪ್ರಾಬ್ಲಮ್, ನಮಗೆ ಬೇರೆ ಯಾವುದು ಮಹಾಜನ ಸಂಘಕ್ಕೆ ಬೇರೆ ಸಾಲ್ವ್ ಮಾಡ್ಲಿಕ್ಕೆ ಇದ್ದಿಲ್ಲ, ಅಂತ ಒಂದು ಪ್ರಾಬ್ಲಮ್ ಇತ್ತು. ಖಂಡಿತವಾಗಿ ನಾವು ಒಕ್ಕಟ್ಟಾಗಿರ್ಬೇಕು. ಬೇರೆಯವರ ಬಗ್ಗೆ ನಾವು ಏನಾದರೂ ಒಂದು ಮಾಡಿದರೆ ಖಂಡಿತವಾಗಿ ಅದು ನಮ್ಮನ್ನ ಸರ್ಕಾರ ಕೂಡ ನಿಮ್ಮ ಸಮಸ್ಯೆ ನೀವೇ ಬಗೆಹರಿಸಿಕೊಳ್ಳಿ ಅಂತ ಕೂಡ ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ಆದ್ರಿಂದ ನಮ್ಮ ಸಮಸ್ಯೆ ಬಗ್ಗೆ ನಾವೇ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾವೇ ಅದರ ಬಗ್ಗೆ ಸಾಲ್ವ್ ಮಾಡಬೇಕು. ಆದ್ರಿಂದ ಆ ಬಗ್ಗೆ ಪ್ರಯತ್ನ ಮಾಡಬೇಕು. ಖಂಡಿತವಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ರೆ ಮಾತ್ರ ಈ ಕಾರ್ಯ ಸಾಧ್ಯವಾಗ್ತದೆ. ಒಬ್ಬರ ಮೇಲೆ ಒಬ್ರು ನಾವು ಹೇಳಿಕೆ ಕೊಟ್ಕೊತ ಹೋಗೋದು ಅಥವಾ ಏನೋ ಒಂದು ನಿಮ್ಮ ಇರಬಹುದು, ನಿಮ್ಮ ಏನೋ ಸಂಕಷ್ಟ ಖಂಡಿತವಾಗಿದೆ. ಕೆಲವೊಂದು ಕಡೆ ಮಲ್ಪೆಯಲ್ಲಿ ಎಲ್ಲ ಈಗ ನಾಡದೋಣಿ ಆದವರು ಟ್ರಾಲ್ ಬೋಟಿಗೆ ಅವರೇ ಇರ್ತಾರೆ ಮತ್ತೆ ನೆಕ್ಸ್ಟ್ ಇದರಲ್ಲಿ ಸೀಸನ್ ನಲ್ಲಿ. ಆದ್ರಿಂದ ಸ್ವಲ್ಪ ಕಷ್ಟ ಅಂದ್ರೆ ಬೈಂದೂರು ಮತ್ತೆ ಹೆಜ್ಮಾಡಿ ವಲಯದವರಿಗೆ, ಅವರಿಗೆ ಮಾತ್ರ ಖಂಡಿತವಾಗಿ ನಾಡದೋಣಿಯನ್ನೇ ನಂಬಿಕೊಂಡಿದ್ದಾರೆ. ಆದ್ರಿಂದ ಖಂಡಿತವಾಗಿ ನಾ ಅವರ ಏನೋ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ. ನಾ ಏನ್ ನೇರವಾಗಿ ಹೇಳ್ತೀನಿ, ನಾನೇನು ರಾಜಕೀಯಕ್ಕೆ ಹೋಗೋದಿಲ್ಲ, ಖಂಡಿತವಾಗಿ ನಿಮ್ ಜೊತೆ ಇರ್ತೇನೆ. ಆದ್ರೆ ನನ್ನ ಮಾತ್ರ ಇಕ್ಕಟ್ಟಿಗೆ ಸಿಗಿಸ್ಬೇಡಿ. ವಯಸ್ಸಾದಾಗ ಜೀವನದಲ್ಲಿ ಒಂದು ಅಭದ್ರತೆ ನಮ್ಮನ್ನು ಕಾಡ್ತಾ ಇರ್ತದೆ. ಖಂಡಿತವಾಗಿ ನಾನು ನನ್ನ ಕರಾವಳಿ ಪ್ರದೇಶದಲ್ಲಿ ನೋಡಿದ್ದೇನೆ. ಸುಮಾರು 50ರಿಂದ 60 ವರ್ಷ, 65, 70 ವರ್ಷದವರು ನಮ್ಮ ಹತ್ರ ಕೋಡಿಯಲ್ಲಿ ಕೈರಂಪಣಿ ಅಂತೀವಿ ನಾವು ಅದಕ್ಕೆ. ಅಲ್ಲಿ ಅವರಿಗೆ ಖಂಡಿತವಾಗಿ ಒಂದು ಜೀವನದಲ್ಲಿ ಅಭದ್ರತೆ ಇರ್ತದೆ. ಯಾರು ಹೆಂಡತಿ ಮಕ್ಕಳು ನೋಡುವ ಒಂದು ಪರಿಸ್ಥಿತಿ ಕೂಡ ಇರುವುದಿಲ್ಲ. ಅವರಿಗೆ ಕೇರಳ ಮಾದರಿಯಲ್ಲಿ ಜೀವನ ನಿರ್ವಹಣೆಗೆ ಒಂದು ನಿಧಿ, ಅದರ ಬಗ್ಗೆ ಸರ್ಕಾರ ಒಂದು ಕಾನೂನು ತರಬೇಕು. ಖಂಡಿತವಾಗಿ ನಾವೆಲ್ಲ ಎಲ್ಲರ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ಮನವೊಲಿಸಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಕೊಟ್ಟು ಖಂಡಿತವಾಗಿ ಆ ಬಗ್ಗೆ ಕೇರಳದಲ್ಲಿ ಯಾವ ರೀತಿಯ ಒಂದು ಕಲ್ಯಾಣ ನಿಧಿ ಇದೆ ಅದನ್ನ ಇಲ್ಲಿ ಕೂಡ ತರಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಈಗಾಗಲೇ ಹೇಳಿದಂತೆ ನನ್ನ ಈ ಒಂದು ಕಷ್ಟದ ಜೀವನದ ಪರಿಸ್ಥಿತಿಯನ್ನು ಮನಗಂಡು ಜಿ.ಶಂಕರ್ ಫ್ಯಾಮಿಲಿ ಟ್ರಸ್ಟ್ನಿಂದ ಆದಷ್ಟು ಬಡ ಮೀನುಗಾರ ಹುಡುಗರಿಗೆ, ರೋಗಿಗಳಿಗೆ ಎಲ್ಲ ರೀತಿಯಿಂದ ಸಹಾಯ ಹಸ್ತ ನೀಡ್ತಾ ಇದ್ದೇನೆ. ಅದನ್ನು ಮಂಗಳೂರಿಗೆ ವಿಸ್ತರಿಸಬೇಕಂತ ಮಾನ್ಯ ಶರತ್ ಗೋಟೆಕೊಪ್ಪಲು ಅವರು ಹೇಳಿದರು. ಖಂಡಿತವಾಗಿ ಅವರು ಕೊಟ್ಟ ಕೆಲವೊಂದು ಹೆಸರುಗಳಿಗೆ ಅಥವಾ ಜಿನ್ಯೂನ್ ಕೇಸ್ ಇದ್ರೆ ಖಂಡಿತವಾಗಿ ಅವರಿಗೆ ಕೂಡ ಮಂಗಳೂರು ವಲಯದವರಿಗೆ ಕೂಡ ಸಹಾಯ ಮಾಡ್ತೇನೆ ಅಂತ ಈ ಸಮಯದಲ್ಲಿ ಹೇಳ್ತಾ, ನಾನೊಬ್ಬ ಮೀನುಗಾರ ಜಾತಿಯಲ್ಲಿ ಹುಟ್ಟಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನನ್ನ ಕೈಲಾದಷ್ಟು ಸಹಾಯವನ್ನು ಮುಂದೆ ಕೂಡ ಮಾಡುತ್ತೇನಂತ ಈ ಸಮಯದಲ್ಲಿ ಭರವಸೆ ಕೊಡ್ತಾ ನನ್ನ 2 ಮಾತು ಮುಗಿಸ್ತೇನೆ.